ಬಟ್ ನಿಮ್ಗೆ ಏನಾದ್ರು ಡೌಟ್ಸ್ ಬಂದ್ರೆ ಸೊ ಮೀಟಿಂಗ್ಸ್ ಆದ್ಮೇಲೆ ನಿಮ್ಮನ್ನ ಯಾರು ಇನ್ವೈಟ್ ಮಾಡಿರ್ತಾರಲ್ಲ ಅವ್ರನ್ನ ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಪ್ರತಿಯೊಂದು ಡೌಟ್ಸ್ ನ ಕ್ಲಿಯರ್ ಆಗುತ್ತೆ. ಇಷ್ಟ ಹೇಳ್ತಾ ನಾನು ಡೈರೆಕ್ಟ್ ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡ್ತೀನಿ. ಸೊ ಆಲ್ರೆಡಿ ಇಟ್ಸ್ 2:57. ಸೊ ವಿಲ್ ಸ್ಟಾರ್ಟ್ ದಿ ಪ್ರೆಸೆಂಟೇಷನ್ ಅಂಡ್ ಪ್ಲೀಸ್ ಶೇರ್ ದಿ ಸ್ಕ್ರೀನ್ ಸರ್. ವಿ ವೆಲ್ಕಮ್ ಯು ಆಲ್ ಇನ್ ದಿಸ್ ವರ್ಲ್ಡ್ ಆಫ್ ಅಪರ್ಚುನಿಟಿ. ಅಂಡ್ ನೆಕ್ಸ್ಟ್ ಸ್ಲೈಡ್. ಸೊ ನಿಮ್ಮೆಲ್ಲರನ್ನ ವೆಲ್ಕಮ್ ಮಾಡ್ತೀನಿ. ಒಂದು ಅಪರ್ಚುನಿಟಿ, ಒಂದು ವರ್ಲ್ಡ್ ಅಲ್ಲಿರೋ ಅಪರ್ಚುನಿಟಿನ ವಿಟ್ನೆಸ್ ಮಾಡಕ್ ಬಂದಿದ್ರೆ. ಅಂಡ್ ಡ್ರೀಮ್ಸ್ ಅಂಡ್ ನೀಡ್ಸ್, ಎಲ್ಲರಿಗೂ ಡ್ರೀಮ್ ಇರುತ್ತೆ, ನೀಡ್ಸ್ ಇರುತ್ತೆ. ಎಲ್ಲರೂ ಇದಕ್ಕೋಸ್ಕರ ನಾವು ಕಷ್ಟಪಡ್ತಿದ್ದೇವೆ. ಅಂಡ್ ಟು ಬಿ ಫ್ರಾಂಕ್, ಸೊ ಫಸ್ಟ್ ಆಫ್ ಆಲ್ ನಾವು ಚಿಲ್ಡ್ರನ್ ಎಜುಕೇಶನ್ಸ್, ಸೇವಿಂಗ್ಸ್, ರಿಟೈರ್ಮೆಂಟ್ಸ್, ಮೆಡಿಕಲ್ ಎಕ್ಸ್ಪೆನ್ಸಸ್, ಡ್ರೀಮ್ ಕಾರು, ಡ್ರೀಮ್ ಹೌಸ್ ಪ್ರತಿ ಒಬ್ಬರಿಗೂ ಇರುತ್ತೆ. ಪ್ರತಿಯೊಬ್ರು ಒಂದ್ ಡ್ರೀಮ್ ಇದೆ, ಇದನ್ನ ನಾನು ಕಂಪ್ಲೀಟ್ ಮಾಡ್ಕೋಬೇಕು, ಲೈಫ್ ಅಲ್ಲಿ ಇದೆಲ್ಲ ಇರ್ಬೇಕು ಅಂತ. ಹೌದ್ ತಾನೆ? ಸೊ ಇದ್ರಗೋಸ್ಕರ ನಮ್ಗೆ ಆಪ್ಷನ್ಸ್ ಏನಿದೆ ಅಂಡ್ ಯಾವ ತರ ನಾವು ಇದನ್ನ ಕಂಪ್ಲೀಟ್ ಮಾಡ್ಕೋಬೇಕು, ಏನು ಅಂತ ಇಂಪ್ಲಿಮೆಂಟೇಷನ್ ರೇಟ್. ಸೊ ಇಂಡಿಯಾದಲ್ಲಿ ಏನ್ ನಡೀತಿದೆ, ಮೊದಲು ಏನಿತ್ತು, ಇವಾಗ ಹೇಗಾಗಿದೆ. ನಾವು 1940s ಅಲ್ಲಿ ಇರ್ಬೇಕಾದ್ರೆ 10 ರೂಪೀಸ್ ಇದ್ರೆ ಸಾಕಾಗಿತ್ತು, ಎಲ್ಲಾ ಖರ್ಚೆಲ್ಲ ಆಗ್ತಿತ್ತು ಮನೆಗೆ. ನಮ್ ಖರ್ಚು ಇಟ್ಕೊಂಡು, ಅಪ್ಪ ಅಮ್ಮ ಖರ್ಚು ಇಟ್ಕೊಂಡು, ಈ ಅಪ್ಪ ಅಮ್ಮ ಮತ್ತೆ ನಾವು ಎಷ್ಟು ಜನ ಇರ್ತೀವಿ ಎಲ್ಲ ಖರ್ಚು 1940s ಅಲ್ಲಿ ಇರ್ಬೇಕಾದ್ರೆ 10 ರೂಪೀಸ್ ಅಲ್ಲಿ ಆಗ್ತಿತ್ತು. 1960, 80, 2000 ಅಲ್ಲಿ ಬಂದ್ರೆ ನೋಡಿ ಹೆಂಗ್ ಇನ್ಕ್ರೀಸ್ ಆಗ್ತಾ ಬಂದಿದೆ ಅಮೌಂಟ್. 2020 1 lakh rupees and 2022 ಇವಾಗ ರನ್ ಆಗ್ತಿದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊ, 2030 ಅಲ್ಲಿ ಇರ್ಬೇಕಾದ್ರೆ ಎಷ್ಟು 1 lakh rupees ಬೇಕಾಗುತ್ತಾ, 2 lakh rupees ಬೇಕಾಗುತ್ತಾ, 3 lakh rupees ಬೇಕಾಗುತ್ತೆ. ಸೊ ಅಕಾರ್ಡಿಂಗ್ ಟು ದಿಸ್ ನಾವು ಚೇಂಜ್ ಆಗ್ಬೇಕಾಗುತ್ತೆ. ಅಂಡ್ ಎಷ್ಟು ಜನ ಚೇಂಜ್ ಆಗ್ತಿದ್ರ? ಅಂಡ್ ಇದನ್ನ ಚೇಂಜ್ ಆಗ್ಬೇಕಂದ್ರೆ ನಮ್ಮ ಹತ್ರ ಏನ್ ಆಪ್ಷನ್ಸ್? 1 lakh rupees ಅಮೌಂಟ್ ಅರ್ನ್ ಮಾಡ್ಬೇಕು. ಅಂಡ್ ಆಪ್ಷನ್ಸ್ ನಮ್ಮ ಹತ್ರ ಏನಿದೆ? ಒಂದು ಜಾಬ್ ಮಾಡ್ಬೋದು, ಒಂದು ಬಿಸ್ನೆಸ್ ಮಾಡ್ಬೋದು, ರೈಟ್? ಸೊ ಜಾಬ್ ಅಂಡ್ ಬಿಸ್ನೆಸ್ ಅಲ್ಲಿ ನಾವು ಹೇಗೆ ಡ್ರೀಮ್ಸ್ ನ ಕಂಪ್ಲೀಟ್ ಮಾಡ್ಕೋಬಹುದು, ಹೇಗೆ ನಮ್ ನೀಡ್ಸ್ ನ ಕಂಪ್ಲೀಟ್ ಮಾಡ್ಕೋಬಹುದು? ಸಿಂಪಲ್ ಅಷ್ಟೇ. ಜಾಬ್ ಮಾಡೋದ್ರಿಂದ ನೀವು ಪ್ರತಿಯೊಂದು ಡ್ರೀಮ್ಸ್ ನ ಕಂಪ್ಲೀಟ್ ಮಾಡ್ಕೋಬಹುದು, ಅದರಲ್ಲಿ ನೀವು ಕಂಪ್ಲೀಟ್ ಮಾಡ್ಕೊಳ್ಳೋ ಅಂತ ಹೇಳಿಲ್ಲ. ಬಟ್ ನಿಮ್ಮ ಅನ್ಕೊಂಡಿ ಟೈಮಿಗೆ ಅಂಡ್ ಏನಂತಾರಲ್ಲ, ಒಂದು ಒಳ್ಳೆ ಟೈಮಿಗೆ, ಒಳ್ಳೆ ಏಜ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಮಾಡ್ಕೊಳಕ್ ಆಗಲ್ಲ. ಪ್ರತಿಯೊಂದು ಡ್ರೀಮ್ಸ್ 25, 26 ಇರ್ಬೇಕಾದ್ರೆ ಕಂಪ್ಲೀಟ್ ಆದ್ರೆ ಹೇಗಿರುತ್ತೆ, ಅಂಡ್ 30, 40, 50 ಇರ್ಬೇಕಾದ್ರೆ ಕಂಪ್ಲೀಟ್ ಆದ್ರೆ ಹೇಗಿರುತ್ತೆ? ಸೊ ESBI ಎಂಪ್ಲಾಯೀಸ್, ಸೆಲ್ಫ್ ಎಂಪ್ಲಾಯ್ಡ್, ಬಿಸ್ನೆಸ್ ಅಂಡ್ ಇನ್ವೆಸ್ಟರ್. ಸೊ ಎಂಪ್ಲಾಯೀಸ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಸೆಲ್ಫ್ ಎಂಪ್ಲಾಯ್ಡ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಅಂಡ್ ಬಿಸ್ನೆಸ್ ಇನ್ವೆಸ್ಟರ್ ಅಂತ ಇದ್ರಲ್ಲಿ ನೀವು ಜಾಸ್ತಿ ಕೇಳಿರಲ್ಲ. ಬಟ್ ಏನು ಅಂತಂದ್ರೆ ESBI ಅನ್ನೋದು ಸೆಕ್ಟರ್ ಅಲ್ಲಿ ಫಸ್ಟ್ ಸೆಕ್ಟರ್ ಇವಾಗ 96% ಆಫ್ ಪೀಪಲ್ಸ್ ಕ್ಯಾರಿ ಮಾಡ್ತಿರೋದು. ಅಂಡ್ ಬಿ ಮತ್ತು ಐ ಸೆಕ್ಟರ್ ನ 4% ಆಫ್ ಪೀಪಲ್ ನ ಕ್ಯಾರಿ ಮಾಡ್ತಿರೋದು. ನೀವು ಯಾವ ಸೆಕ್ಟರ್ ಅಲ್ಲಿ ಬರ್ಬೇಕಂತೀರಾ? ಯಾವ ಸೆಕ್ಟರ್ ಅಲ್ಲಿ ಕಡಿಮೆ ಜನ ಇದ್ದಾರೆ ಅಲ್ಲಿ ಬಂದ್ರೆ ನಿಮ್ದು ಗ್ರೋತ್ ಸ್ಪೀಡ್ ಆಗಿ ಆಗುತ್ತೆ. ಯಾವ ಸೆಕ್ಟರ್ ಅಲ್ಲಿ ಆಲ್ರೆಡಿ ಜಾಸ್ತಿ ಜನ ಇದ್ದಾರೆ ಅಲ್ಲಿ ಹೋದ್ರೆ ನೀವು ಇನ್ನೊಂದು ಪಾಸಿಬಿಲಿಟೀಸ್ ಕಡಿಮೆ ಇದೆ ಅಲ್ಲಿ ನಾವು ಹೋಗೋದು ಅಂತ. ESBI ಏನಾಗುತ್ತೆ ಅಂದ್ರೆ, ಎಷ್ಟೋ ಜನ ಸರ್ ಜಾಬ್ ಮಾಡ್ತೀರಿ, ಜಾಬ್ ಮಾಡೋದ್ರಲ್ಲಿ ನಮ್ ಜಾಬ್ ಅಲ್ಲಿ ಏನಿರುತ್ತೆ? ಆಕ್ಟಿವ್ ಇನ್ಕಮ್ ಇರುತ್ತೆ, ಬಾಸ್ ಇರ್ತಾರೆ, ಇಂಡಿವಿಜುವಲ್ ಎಫರ್ಟ್ ಇರುತ್ತೆ, ಟೀಮ್ ಎಫರ್ಟ್ ಇರಲ್ಲ, ಲಿಮಿಟೆಡ್ ಇನ್ಕಮ್ ಇರುತ್ತೆ, ಅಂಡ್ ಕಾಂಪ್ರಮೈಸ್ ಮಾಡ್ಬೇಕಾಗಿ ಬರುತ್ತೆ. ಬಟ್ ಬಿಸ್ನೆಸ್ ಅಲ್ಲಿ ಏನ್ ಗೊತ್ತಾ? ಪ್ಯಾಸಿವ್ ಇನ್ಕಮ್, ನೋ ಬಾಸ್, ಟೀಮ್ ಎಫರ್ಟ್, ಅನ್ಲಿಮಿಟೆಡ್ ಇನ್ಕಮ್, ಅಂಡ್ ನಿಮ್ ಪ್ರತಿಯೊಂದು ಡ್ರೀಮ್ಸ್ ಕೂಡ ಕಮ್ ಟ್ರೂ ಆಗುತ್ತೆ. ನಿಮ್ ಕನಸುಗಳು ನನ್ಸಾಗುತ್ತೆ ಅಂತ ಹೇಳ್ಬೋದು ಒಂದು ಬಿ ಮತ್ತು ಐ ಸೆಕ್ಟರ್ ಅಲ್ಲಿ. ಸೊ ಎಸ್ ವಿ ನೀಡ್ ಅನ್ ಅಪರ್ಚುನಿಟಿ. ಒಂದು ಅಪರ್ಚುನಿಟಿ ನಮಗೆ ಬೇಕು ಬಿ ಮತ್ತು ಐ ಸೆಕ್ಟರ್ ಅಲ್ಲಿ ಒಂದು ಅಪರ್ಚುನಿಟಿ. ಆ ಒಂದು ಅಪರ್ಚುನಿಟಿಯಿಂದ ನಾವು ಪ್ಯಾಸಿವ್ ಇನ್ಕಮ್ ನ ಕ್ರಿಯೇಟ್ ಮಾಡ್ಕೋಬಹುದು, ಬ್ಯಾಕಪ್ ನ ಕ್ರಿಯೇಟ್ ಮಾಡ್ಕೋಬಹುದು. ಅಲ್ಲಿ ನಮ್ಗೆ ಬಾಸ್ ಇರಲ್ಲ, ಟೀಮ್ ಎಫರ್ಟ್ ಇರುತ್ತೆ, ಅನ್ಲಿಮಿಟೆಡ್ ಇನ್ಕಮ್ ಇರುತ್ತೆ, ಪ್ರತಿಯೊಂದು ಡ್ರೀಮ್ಸ್ ನ ಕಂಪ್ಲೀಟ್ ಆಗುತ್ತೆ. ಆ ಒಂದು ಅಪರ್ಚುನಿಟಿ ಮುಂದ್ಗಡೆ ಬರ್ತಾ ಇದೆ. ದಟ್ ಅಪರ್ಚುನಿಟಿ ನೇಮ್ ಈಸ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ದ ಸೊಲ್ಯೂಷನ್ ಇಟ್ ಗಿವ್ಸ್ ದಿಸ್ ಎಲ್ಲಾ ಇರೋ ಪ್ರಾಬ್ಲಮ್ಸ್ಗೆ ಈ ಒಂದು ಇಂಡಸ್ಟ್ರಿ ಸೊಲ್ಯೂಷನ್ಸ್ ಕೊಡ್ತಿದೆ. ಅದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಇಂಡಸ್ಟ್ರಿ ಇವತ್ತು ಲೈಫ್ ಅಲ್ಲಿ ಎಷ್ಟೋ ಜನಗೆ ಅಂಡ್ ಸುಮಾರು ಪೀಪಲ್ಸ್ಗೆ ಈ ಒಂದು ಇಂಡಸ್ಟ್ರಿ ಆ ಲೆವೆಲ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆತರ ಯೋಚನೆ ಮಾಡ್ತೀನಿ. ಹೌದಾ, ಈ ತರ ಇಂಡಸ್ಟ್ರಿ ಹಿಂಗ್ ಚೇಂಜ್ ಮಾಡಿದ್ದೇವೆ, ನಾವ್ ಎಲ್ಲಿ ಹೋಗ್ಬೇಕು? ಇಂಡಸ್ಟ್ರಿ ಇಷ್ಟು ಜನ ಲೈಫ್ ಎಲ್ಲ ಚೇಂಜ್ ಮಾಡಿದೆ. ಇಂಡಸ್ಟ್ರಿ ಕ್ಯಾನ್ ಟಚ್ 64. ನೀವು ಗೂಗಲ್ ಅಲ್ಲಿ ಬೇಕಾದ್ರೆ ಸರ್ಚ್ ಹಾಕಿ, ಯು ವಿಲ್ ಗೆಟ್ ದ ಇನ್ಫಾರ್ಮೇಶನ್. ಡೈರೆಕ್ಟ್ ಸೆಲ್ಲಿಂಗ್ ಇನ್ ಇಂಡಿಯಾ ಅಥವಾ ವರ್ಲ್ಡ್ ವೈಸ್. ಸೊ ಹೇಗಾದ್ರೂ ನೀವು ಸರ್ಚ್ ಹಾಕ್ಬೋದು. ಒಳ್ಳೆ ಫ್ಯೂಚರ್ ಇದೆ. ಅಂಡ್ ಯಾರ್ಯಾರು ಇವಾಗ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಅಂಡ್ ನೆಕ್ಸ್ಟ್ 2 to 3 years ಅಲ್ಲಿ ಅವರ ಒಂದು ಗ್ರೋತ್ ಅನ್ಬಿಲಿಯಬಲ್ ಇರುತ್ತೆ, ಅಂಡ್ ತುಂಬಾ ಸ್ಪೀಡ್ ಆಗಿರುತ್ತೆ, ಅಂಡ್ ಪ್ರತಿಯೊಂದು ಡ್ರೀಮ್ಸ್ ಅವ್ರು ಕಂಪ್ಲೀಟ್ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಬಿಫೋರ್ ದಿಸ್ ನಾವು ಇಂಡಿಯಾದಲ್ಲಿ ಈ ಒಂದು ಬಿಸ್ನೆಸ್ ನಡೀತಿದೆ. ಏನ್ ಬಿಸ್ನೆಸ್ ಹೇಳಿ? ನಾವು ಯಾವ್ದೇ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ವಿ, ಅವಾಗ ಏನಾಗ್ತಿದೆ? ನಾನು ಮೊಬೈಲ್ ನ ಪರ್ಚೇಸ್ ಮಾಡಿದೆ ಅಂಡ್ ನಾನು ಯೂಸ್ ಮಾಡಿದೆ, ಚೆನ್ನಾಗಿ ಅನಿಸ್ತಾ ನಾನು 10 ಜನ ಫ್ರೆಂಡ್ಸ್ ಪ್ರಮೋಟ್ ಮಾಡ್ತಿದ್ದೀನಿ. ನಾನು 10 ಜನ ಫ್ರೆಂಡ್ಸ್ ಹೋಗಿ ಮೊಬೈಲ್ ನ ತಗೊಂಡ್ಬರ್ತಿದ್ದಾರೆ. 10 ಜನ ಫ್ರೆಂಡ್ಸ್ ಹೋಗಿ ಮೊಬೈಲ್ ನ ತಗೊಂಡ್ಬರ್ತಿದ್ದಾರೆ. ಅಂಡ್ 10 ಜನ ನಿಮ್ಮ ರೆಫರ್ ಇಂದ ಹೋಗ್ತಿದ್ದಾರೆ ತಾನೆ, ನೀವು ಚೆನ್ನಾಗಿದೆ ಅಂತ ಹೇಳಿದಾಗೆ. ಅಂಡ್ ಆ ಶಾಪ್ ದವ್ರು ಏನಾದ್ರು ನಿಮ್ಗೆ ಕಮಿಷನ್ಸ್ ಕೊಡ್ತಿದಾರಾ? ನಥಿಂಗ್, ಏನು ಕೊಡ್ತಿಲ್ಲ. ಬಟ್ ಅದು ಕಮಿಷನ್ ಎಲ್ಲಿ ಹೋಗ್ತಿದೆ? ಯಾರು? ಟ್ರಾನ್ಸ್ಪೋರ್ಟ್, ಸ್ಟಾಕಿಸ್ಟ್, ಡಿಸ್ಟ್ರಿಬ್ಯೂಟರ್, ರಿಟೇಲರ್, ಅಡ್ವರ್ಟೈಸ್ಮೆಂಟ್, ಇವರೆಲ್ಲ ಹೋಗ್ತಿದೆ. 70% ಆಫ್ ಮನಿನ ಅವ್ರು ತಗೋತಿದ್ದಾರೆ ಅಂಡ್ 30% ಆಫ್ ಅವ್ರು ತಗೋತಿದ್ದಾರೆ. ಬಟ್ ನಿಮ್ಗೆ ಅನ್ಸುತ್ತೆ ಇಲ್ಲಿ ಬಿಗ್ ಅಮೌಂಟ್ ಯಾರು ತಿಂತಿದ್ದಾರೆ ಅಂತ, ಯಾರ ಹತ್ರ ಹೋಗ್ತಿದೆ ಅಂತ? ಅಡ್ವರ್ಟೈಸ್ಮೆಂಟ್ ಯಾರು ಮಾಡ್ತಿದ್ದಾರೆ?
ಸೊ ಈ ಒಂದು ಬಿಸ್ನೆಸ್ ನಡೀತಿದೆ ಅಂಡ್ ಈ ಒಂದು ಬಿಸ್ನೆಸ್ ಸ್ಟಾಪ್ ಆಗ್ಬೇಕು ಅಂಡ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಾವು ಹೋಗ್ಬೇಕು ಅಂಡ್ ನಮ್ಮ ಇಂಡಿಯಾ ಒಂದು ಬೆಸ್ಟ್ ಕಂಟ್ರಿ ಆಗ್ಬೇಕು ಅಂಡ್ ರಿಚೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಆಗ್ಬೇಕು. ಅಂಡರ್ ಡೆವಲಪ್ಡ್ ಇದೆ ತಾನೆ, ಇನ್ನು ಅಂಡರ್ ಡೆವಲಪ್ಮೆಂಟ್ ಆಗ್ತಿದೆ, ಬಟ್ ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರೆ ಈ ಒಂದು ಬಿಸ್ನೆಸ್ ಸ್ಟಾಪ್ ಆಗ್ಬೇಕು. ದಟ್ ಈಸ್ ಜನರಲ್ ಬಿಸ್ನೆಸ್. ಇದನ್ನ ಸ್ಟಾಪ್ ಮಾಡೋರು ನಾವೇ, ಯೂತ್ಸ್ ನ ಸ್ಟಾಪ್ ಮಾಡ್ಬೇಕು. ಟ್ರಾನ್ಸ್ಪೋರ್ಟ್, ಸ್ಟಾಕಿಸ್ಟ್, ಡಿಸ್ಟ್ರಿಬ್ಯೂಟರ್, ರಿಟೇಲರ್, ಕಸ್ಟಮರ್, ಎಲ್ಲಿದ್ದಾರೆ ಕಸ್ಟಮರ್ ನಡು ಏನ್ ಮಧ್ಯೆ ಏನ್ ನಡೀತಿದೆ, ಅಡ್ವರ್ಟೈಸ್ಮೆಂಟ್ ಎಷ್ಟು ನಡೀತಿದೆ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾವುದೇ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸ್ಮಾಲ್ ಒಂದು ಪ್ರಾಡಕ್ಟ್ ತಗೊಳ್ಳೋಣ, ಪೆಪ್ಸಿ ಬಾಟಲ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಇಸ್ 2 to 3 rupees. ನಾವೇನಕ್ಕೆ 30-40 rupees ಪೇ ಮಾಡ್ತಿದೀವಿ? ಬಿಕಾಸ್ ಆಫ್ ಮಿಡಲ್ಸ್ ಮ್ಯಾನ್. ಅಡ್ವರ್ಟೈಸ್ಮೆಂಟ್ ಮಾಡೋರಿಗೆ, ಡಿಸ್ಟ್ರಿಬ್ಯೂಟರ್ಗೆ, ರಿಟೇಲರ್ಗೆ, ಸ್ಟಾಕಿಸ್ಟ್ಗೆ ದುಡ್ಡು ಅಷ್ಟು ಹೋಗ್ತಿದೆ. ನಾವೇನು ಅನ್ಕೋತೀವಿ, 30-40 rupees ಕಂಪನಿಗೆ ಪೇ ಮಾಡ್ತಿದ್ದೀವಿ ನಾವು ಅನ್ಕೋತೀವಿ, ರೈಟ್? ಸೊ ಇದು ತುಂಬಾ ಇಂಪಾರ್ಟೆಂಟ್. ಅಂಡ್ ಈ ಒಂದು ಬಿಸ್ನೆಸ್ ನಾವು ಸ್ಟಾಪ್ ಮಾಡ್ಬೇಕಂದ್ರೆ ಈ ಒಂದು ಬಿಸ್ನೆಸ್ ನಾವು ತಗೊಂಡ್ಬರ್ಬೇಕು. ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್. ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಡೆಫಿನಿಷನ್ ಇದೆ, ಕಂಪನಿ ಟು ಕಸ್ಟಮರ್. ಇದು ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಷ್ಟೇ ಕಂಪನಿ ತಗೊಳುತ್ತೆ ಅಂಡ್ ಮಿಕ್ಕಿದೆಲ್ಲ ಕಸ್ಟಮರ್ಸ್ಗೆ ಕೊಡುತ್ತೆ, ಕಸ್ಟಮರ್ಗೆ ಕೊಡುತ್ತೆ. ಅಂಡ್ ವಿತೌಟ್ ಟ್ರಾನ್ಸ್ಪೋರ್ಟ್, ವಿತೌಟ್ ಸ್ಟಾಕಿಸ್ಟ್, ಡಿಸ್ಟ್ರಿಬ್ಯೂಟರ್, ಹೋಲ್ಸೇಲರ್, ಹೇಗೆ ಕಂಪನಿ ಕಸ್ಟಮರ್ ರೀಚ್ ಆಗ್ತಿದೆ? ಅದು ಕಂಪನಿ ಆ ಲೆವೆಲ್ ಅಲ್ಲಿ ಸಿಸ್ಟಮ್ ನ ರೆಡಿ ಮಾಡಿರುತ್ತೆ, ಆ ಲೆವೆಲ್ ಅಲ್ಲಿ ಒಂದು ಮ್ಯಾನೇಜ್ಮೆಂಟ್ ನ ರೆಡಿ ಮಾಡಿರುತ್ತೆ. ಪ್ರತಿಯೊಂದು ಡೈರೆಕ್ಟ್ ಕಸ್ಟಮರ್ಸ್ ರೀಚ್ ಆಗುತ್ತೆ. ಸೊ ಸ್ಟಾಕಿಸ್ಟ್, ಡಿಸ್ಟ್ರಿಬ್ಯೂಟರ್, ರಿಟೇಲರ್, ಅಡ್ವರ್ಟೈಸ್ಮೆಂಟ್ ಇಲ್ಲಿ ಯಾರು ಇರಲ್ಲ, ಡೈರೆಕ್ಟ್ ಕಸ್ಟಮರ್ಸ್ ರೀಚ್ ಆಗುತ್ತೆ. ಬಟ್ ಆ 60% ಆಫ್ ಅಮೌಂಟ್ ಏನಿರುತ್ತೆ ನೋಡಿ, ಅದನ್ನ ನೀವು ಅರ್ನ್ ಮಾಡ್ಬೋದು. ಸೊ ಎಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ರೆ ಯಾರು ಅರ್ನಿಂಗ್ಸ್ ಅಲ್ಲಿ ಮಾಡ್ತಿದ್ರೆ ಅದೇ ನೀವು ದುಡ್ಡು ತಗೋತಿದ್ರ ಅಂತಂದ್ರೆ ನೀವು ಅವ್ರ ತರ ಆಗಲ್ವಾ? ಶಾರುಖ್ ಖಾನ್, ಸಲ್ಮಾನ್ ಖಾನ್ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾರೆ, ಅಡ್ವರ್ಟೈಸ್ಮೆಂಟ್ ಮಾಡಿ ಅವ್ರ ಪೈಸೆ ದುಡ್ಡು ತಗೋತಿದ್ದಾರೆ. ನಾವೇ ತಾನೇ ಅವ್ರಿಗೆ ಫೇ ಮಾಡ್ತಿರೋದು. ಅದನ್ನೇ ಇಲ್ಲಿ ನಾವು ಮಾಡ್ತೀವಿ ಅಂತಂದ್ರೆ ಆ ದುಡ್ಡು ನಮಗ್ ಬರ್ತಿದ್ರೆ ನಾವ್ ಎಷ್ಟು ರಿಚ್ ಆಗಿರ್ತೀವಿ. ಅಮೌಂಟ್ ಸೊ PDF ಸಾಪ್ ಐತೆ, ಫೈನ್. ಸೊ ಒಂದು ಬೆಸ್ಟ್ ಕಂಪನಿನ ನಾವು ಅದರಲ್ಲಿ ಚೂಸ್ ಮಾಡಿದೀವಿ ಅಂಡ್ ಧನ್ವಂತ್ರಿ ಬಯೋಸೈನ್ಸ್ ಅಂತ. ಸೊ ಒನ್ ಆಫ್ ದಿ ಬೆಸ್ಟ್ ಕಂಪನಿ ಅಂತ ಹೇಳ್ಬೋದು. ಅಂಡ್ ವೆಲ್ಕಮ್ ಟು ಧನ್ವಂತ್ರಿ ಬಯೋಸೈನ್ಸ್. ಒನ್ಸ್ ಅಗೇನ್ ನಿಮ್ಗೆ ವೆಲ್ಕಮ್ ಮಾಡ್ತೀನಿ ಒಂದು ಬ್ಯೂಟಿಫುಲ್ ಇಂಡಸ್ಟ್ರಿ ಅಂಡ್ ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಗೆ. ಧನ್ವಂತ್ರಿ ಬಯೋಸೈನ್ಸ್ ಅಂಡ್ CMD ಸರ್ ಬಂದ್ಬಿಟ್ಟು ಮಿಸ್ಟರ್ ಪ್ರಣಮ್ ಮೇವರ್ ಸರ್, ವೆರಿ ಬಿಸ್ನೆಸ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು ಅಂಡ್ ವೆರಿ ಟ್ಯಾಲೆಂಟೆಡ್ ಅಂತ ಹೇಳ್ಬೇಕು. ಇವ್ರ ವಿಷನ್ ಅಂಡ್ ಮಿಷನ್ ಇರೋದು ಪ್ರತಿಯೊಂದು ಮನೆಗೆ ನಾನು ಹೆಲ್ತ್ ನ ಪ್ರೊವೈಡ್ ಮಾಡ್ಬೇಕು, ಪ್ರತಿಯೊಂದು ಮನೆಗೆ ನಾನು ಎಂಪ್ಲಾಯ್ಮೆಂಟ್ ನ ಪ್ರೊವೈಡ್ ಮಾಡ್ಬೇಕು ಅಂತ. ಬಟ್ ಇಂಡಿಯಾದಲ್ಲಿ ಏನಾಗ್ತಿದೆ ಇವಾಗ, ಪ್ರತಿಯೊಂದು ಮನೆಯಲ್ಲಿ ಹೆಲ್ತ್ ಇಂದ ಸಫರ್ ಮಾಡ್ತಿರೋರು ಇದ್ದಾರೆ ಅಂಡ್ ಪ್ರತಿಯೊಂದು ಮನೆಯಲ್ಲಿ ಅನ್ಎಂಪ್ಲಾಯ್ಮೆಂಟ್ಸ್ ಇದ್ದಾರೆ. ಇವ್ರದ್ದು ಡೆಡ್ಲಿ ಅಪೋಸಿಟ್ ಇದೆ. ಎಲ್ಲರೂ ಹೆಲ್ತ್ ಚೆನ್ನಾಗಿರ್ಬೇಕು ಅಂಡ್ ಅನ್ಎಂಪ್ಲಾಯ್ಮೆಂಟ್ ನ ತೆಗೆದಾಕಿ ಎಂಪ್ಲಾಯ್ಮೆಂಟ್ ನ ಬರ್ಬೇಕು ಅಂತ ಇವ್ರು ಪ್ಲಾನ್ ಇಡ್ತೀವಿ ಅಂಡ್ ಆಲ್ರೆಡಿ ಅದನ್ನ ಹೆಲ್ಪ್ ಕೂಡ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಅಬೌಟ್ ದಿ ಕಂಪನಿ. About the company, launched 18 December 2017 in direct selling association through several outlets throughout the India. 200+ product, 100+ patent products. Success ratio anta bandre 100+ people are earning more than 1 lakh rupees and 30 lakhs rupees in a month kuda earn ಮಾಡ್ತಿದ್ದಾರೆ. ವೆರಿ ಅಮೇಜಿಂಗ್ ಅಂತ ಹೇಳ್ಬೋದು. ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು 4 years ಆಫ್ ಟೈಮ್ ಅಲ್ಲಿ, 4 years ಆಫ್ ಪೀರಿಯಡ್ ಅಲ್ಲಿ ಆ ತರ 1,000 ಇಂದ 2,000 ಜನ ಇದ್ದಾರೆ 1 lakh rupees ಪ್ಲಸ್ ಇನ್ಕಮ್ ನ ಅರ್ನ್ ಮಾಡ್ತಿದ್ದಾರೆ ಡೈಲಿ ಅಂಡ್ ಮಂತ್ಲಿ ಅಂತ ಹೇಳ್ಬೋದು. 30 lakhs rupees ಇನ್ ಮಂತ್ ಕೂಡ ಅರ್ನ್ ಮಾಡ್ತಿದ್ದಾರೆ. 60 ಅಷ್ಟೇ ಅಲ್ಲ, 30 ಅಷ್ಟೇ ಅಲ್ಲ, 60 lakhs rupees ಇನ್ ಮಂತ್ ಕೂಡ ಟಚ್ ಮಾಡಿದ್ದಾರೆ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇನ್ಕಮ್. ತುಂಬಾ ಖುಷಿ ಆಗುತ್ತೆ ನಾವು ಒಂದು ಈ ತರ ಪ್ಲಾಟ್ಫಾರ್ಮ್ ಅಲ್ಲಿ ಇದೀವಿ. ಅಂಡ್ ನೆಕ್ಸ್ಟ್ ಸ್ಲೈಡ್ ಸರ್ ಪ್ಲೀಸ್. ಅಂಡ್ ಕಂಪನಿ ಹೆಡ್ ಆಫೀಸ್ ಕೋಲ್ಕತ್ತಾದಲ್ಲಿ ಇರೋದು. ಅವ್ರ ಸರ್ಟಿಫಿಕೇಟ್ಸ್ 18 to 25 ಸರ್ಟಿಫಿಕೇಟ್ಸ್ ಆರ್ ದೇರ್. ಮೋರ್ ದೆನ್ 18+ certificates are there. Products, healthcare products, beauty care products, personal care products, agriculture products. ಇದೆಲ್ಲ ಕಂಪನಿ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಅವರ ಲ್ಯಾಬ್ ಗಿಲಾಯ್ ಜ್ಯೂಸ್, ವೀಟ್ ಗ್ರಾಸ್, ಇಮ್ಯುನೋ ಆಕ್ಟ್, ಪರ್ಸನಲ್ ಕೇರ್, ಅಗ್ರಿಕಲ್ಚರ್, ಅಪೆರಿಯಲ್ಸ್ ಪ್ರಾಡಕ್ಟ್. ಹಾ ಸರ್, ಇಷ್ಟೆಲ್ಲ ಪ್ರಾಡಕ್ಟ್ಸ್ ಇದೆ. ಸೊ ಇದೇ ನಾವು ಪ್ರಾಡಕ್ಟ್ ಸೇಲ್ ಮಾಡ್ಬೇಕಾ ಇಲ್ಲ ಅರ್ನಿಂಗ್ಸ್ ಮಾಡ್ಬೇಕಂದ್ರೆ ನೋ, ಜಸ್ಟ್ ದ ಪ್ರಾಡಕ್ಟ್ ಆರ್ ದಿ ಬೈ ಪ್ರಾಡಕ್ಟ್ ಆಫ್ ದಿಸ್ ಅಪರ್ಚುನಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜಸ್ಟ್ ನಮ್ಮ ಒಂದು ಪ್ಲಾಟ್ಫಾರ್ಮ್ ನೇ ಒಂದು ಅಪರ್ಚುನಿಟಿನ ನೆಕ್ಸ್ಟ್ ಲೆವೆಲ್ ಅಲ್ಲಿ ತಗೊಂಡು ಹೋಗಕ್ಕೆ ಒಬ್ಬ ಕಸ್ಟಮರ್ಸ್ ಈ ಪ್ರಾಡಕ್ಟ್ಸ್ ಪುಷ್ ಮಾಡುತ್ತೆ ಅಂಡ್ ಅವ್ರಿಗೆ ಹೆಲ್ಪ್ ಮಾಡ್ತಿದೆ. ಹೇಗೆ ಪ್ರಾಡಕ್ಟ್ಸ್ ನ ತಗೊಳ್ಳೋದ್ರಿಂದ
ಅವ್ರಿಗೆ ಹೆಲ್ತ್ಗೆ ಉಪಯೋಗ ಆಗ್ತಿದೆ, ಹೆಲ್ತ್ ತುಂಬಾ ಇಂಪ್ಯಾಕ್ಟ್, ಏನಾದ್ರು ಡಿಸೀಸಸ್ ಇದ್ರೆ, ಯಾವ್ದಾದ್ರು ರಿಲೇಟೆಡ್ ಇಶ್ಯೂಸ್ ಇದ್ರೆ ಕ್ಯೂರ್ ಆಗುತ್ತೆ. ಅಂಡ್ XYZ ಯಾವ್ದು ಬೇಕಾದ್ರೂ ತಗೋಬಹುದು. ಅಂಡ್ ಕಾಸ್ಮೆಟಿಕ್ಸ್ ಆಗ್ಲಿ, ಎನಿವೇ ನಾವು ಬೇರೆ ಕಡೆ ಪ್ರಾಡಕ್ಟ್ಸ್ ಎಲ್ಲ ಪರ್ಚೇಸ್ ಮಾಡ್ತೀವಲ್ಲ, ಅದೇ ಪ್ರಾಡಕ್ಟ್ಸ್ ಇಲ್ಲಿಂದ ತಗೊಳಕ್ ಸ್ಟಾರ್ಟ್ ಮಾಡಿದ್ರೆ ನಿಮ್ದು ಅರ್ನಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅರ್ನಿಂಗ್ ಸ್ಟಾರ್ಟ್ ಆಗ್ಬೇಕು ಅಂತಂದ್ರೆ ನೀವ್ ಏನೇನ್ ಡಾಕ್ಯುಮೆಂಟ್ಸ್ ಹತ್ರ ನಿಮ್ಮ ಹತ್ರ ಇರಬೇಕು? ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಂಡ್ ಬ್ಯಾಂಕ್ ಅಕೌಂಟ್. ಈ 3 ಡೀಟೇಲ್ಸ್ ಕಂಪಲ್ಸರಿ ಇರಲೇಬೇಕು. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಅಕೌಂಟ್. ಬಟ್ ಒಂದು ಪ್ಯಾನ್ ಕಾರ್ಡ್ ಇಲ್ಲ ಅಂತಂದ್ರೆ ID ಕ್ರಿಯೇಟ್ ಮಾಡ್ಬೋದು, ಆಮೇಲೆ ಪ್ಯಾನ್ ಕಾರ್ಡ್ ರೆಡಿ ಮಾಡಾದ್ಮೇಲೆ ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡ್ಬೋದು. ಆತರ ಏನು ಕಂಡೀಷನ್ಸ್ ಇಲ್ಲ. ಸೊ ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ಏನ್ ಇನ್ಕಮ್, ಯಾವ್ದಾವ್ದು ಇನ್ಕಮ್ ನೀವು ಎಲಿಜಿಬಲ್ ಆಗ್ತೀರಾ ಅಂದ್ರೆ ರಿಟೇಲ್ ಪ್ರಾಫಿಟ್ ಅಪ್ ಟು 40%, ಮ್ಯಾಚಿಂಗ್ ಇನ್ಕಮ್ 20%, ಗ್ಲೋಬಲ್ ಶೇರ್ ಬೋನಸ್, DBS, ಲೈಫ್ ಮೇಕರ್, ರೀಪರ್ಚೇಸ್, ಗ್ಲೋಬಲ್ ಇನ್ಕಮ್. ಸೊ 5 ಟೈಪ್ಸ್ ಆಫ್ ಇನ್ಕಮ್ ನೀವು ಎಲಿಜಿಬಲ್ ಆಗ್ತೀರಾ. ಅಂಡ್ ಫಸ್ಟ್ ಒನ್, ನೋ ಜಾಯ್ನಿಂಗ್ ಫೀಸ್, ನೋ BV ಲ್ಯಾಬ್ಸ್, ನೋ ಇನ್ವೆಸ್ಟ್ಮೆಂಟ್. ನೋ ಜಾಯ್ನಿಂಗ್ ಫೀಸ್ ಅಂದ್ರೆ ಇನ್ ದ ಸೆನ್ಸ್ 1 lakh rupees 2 lakh rupees ಕೊಟ್ಟು ಇಲ್ಲಿ ಜಾಯ್ನ್ ಆಗ್ಬೇಕಂತ ನಾನು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಜಾಯ್ನ್ ಆಗ್ತೀರಾ. ನೋ ಜಾಯ್ನಿಂಗ್ ಫೀಸ್, ನೋ BV ಲ್ಯಾಬ್ಸ್, ನೋ ಇನ್ವೆಸ್ಟ್ಮೆಂಟ್. ಇಲ್ಲಿ ದುಡ್ಡು ಕೊಡ್ಬೇಕು 5 ಲಕ್ಷ 10 ಲಕ್ಷ 2 ಲಕ್ಷ ಅಂತ ಏನಿಲ್ಲ. ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ಸ್ಟಾರ್ಟ್ ಮಾಡಬಹುದು. ಸಿಂಗಲ್ ID ಗ್ಲೋಬಲ್ ಬಿಸ್ನೆಸ್. ಸೊ ಕಂಪ್ಲೀಟ್ಲಿ ನೀವು ಅಪ್ ಟು 40% ಡಿಸ್ಕೌಂಟ್ ಕೂಡ ತಗೋಬಹುದು. ಅಂಡ್ ಗ್ಲೋಬಲ್ ಆಗಿ ನೀವು ಬಿಸ್ನೆಸ್ ನ ಎಕ್ಸ್ಪ್ಲೈನ್ ಮಾಡಬಹುದು. ಅಂಡ್ ಎಲ್ಲಾ ಕಡೆನೂ ಥ್ರೂ ಇಂಡಿಯಾದಲ್ಲಿ ಎಲ್ಲಾ ಕಡೆ ಎಲ್ಲಾ ಸ್ಟೇಟ್ಸ್ ಅಲ್ಲಿ ಬಿಸ್ನೆಸ್ ನ ಮಾಡಬಹುದು ಥ್ರೂ ದಿಸ್ ಪ್ಲಾಟ್ಫಾರ್ಮ್ ಅಂಡ್ ಥ್ರೂ ದಿಸ್ ಕಂಪನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ಫಸ್ಟ್ ಪ್ರಾಫಿಟ್ ಹೇಗೆ ಬರುತ್ತೆ? ಅಪ್ ಟು 40% ಡಿಸ್ಕೌಂಟ್ ಬರುತ್ತೆ. ಯು ವಿಲ್ ಗೆಟ್ ಅಪ್ ಟು 40% ಡಿಸ್ಕೌಂಟ್ ಲೈಫ್ ಟೈಮ್ ಒನ್ಸ್ ಯು ಬಿಕಮ್ ಅವರ್ ಡಿಸ್ಟ್ರಿಬ್ಯೂಟರ್. ಡಿಸ್ಟ್ರಿಬ್ಯೂಟರ್ ಹೇಗೆ ಆಗ್ತೀರಾ? ಡಿಸ್ಟ್ರಿಬ್ಯೂಟರ್ ಆದ ತಕ್ಷಣ ಹೇಗೆ ನಿಮ್ಗೆ ಪ್ರಾಫಿಟ್ ಸಿಗುತ್ತೆ? MRP 300 ಇದೆ ಅಂದ್ರೆ 180 rupees ಡಿಸ್ಟ್ರಿಬ್ಯೂಟರ್ ಪ್ರೈಸ್ 120 rupees ನಿಮ್ಗೆ ಸೇವ್ ಮಾಡಿ ಪ್ರತಿಯೊಂದು ಪ್ರಾಡಕ್ಟ್ ಅಪ್ ಟು 40% ಡಿಸ್ಕೌಂಟ್ ಸಿಗುತ್ತೆ. ಯಾವುದೇ ಪ್ರಾಡಕ್ಟ್ಸ್ ನೀವು ತಗೊಳ್ಳಿ. ಹೇಳಿ, ಇಲ್ಲಿವರೆಗೂ ಯಾವ್ದೊಂದು ಪ್ಲಾಟ್ಫಾರ್ಮ್ ಇದೆ, ಅಂದ್ ಯಾವ್ದೊಂದು ಮಹಾಲ್ ಇದೆ, ಯಾವ್ದೊಂದು ವಿಶಾಲ್ ಮಾರ್ಟ್ ಎಕ್ಸೆಟ್ರಾ ಮೋರ್ ಇದೆ, ಅಲ್ಲಿ ನೀವು ಪರ್ಚೇಸಿಂಗ್ ಮಾಡ್ತಿದ್ರೆ ಅಂಡ್ ಅಪ್ ಟು 40% ಡಿಸ್ಕೌಂಟ್ ಎವ್ರಿ ಪ್ರಾಡಕ್ಟ್ ಮೇಲ್ಗಡೆ ಕೊಡ್ತೀವಿ ಅಂತ. 24/7 ಎವ್ರಿ ಪ್ರಾಡಕ್ಟ್ ಅಲ್ಲಿ 40% ಡಿಸ್ಕೌಂಟ್ ನ ಕೊಡ್ತಿರ್ಬೇಕು. ಯಾವ್ದೊಂದು ಒಂದು ಕಂಪನಿ ಕೊಡ್ತಿದೆ ಹೇಳಿ? ಯಾವ್ದು ಕೊಡ್ತಿಲ್ಲ. ಕೊಟ್ಟರು ಕೂಡ ನೀವು ಏನಾದ್ರು ಪರ್ಚೇಸ್ ಮಾಡ್ಕೊಂಡ್ ಬಂದ್ರ ನಿಮ್ಗೆ ಅದು ಲೈಫ್ ಟೈಮ್ ಇನ್ಕಮ್ ಕೊಡ್ತಿದೇನಾ? ಲೈಫ್ ಟೈಮ್ ನಿಮ್ಗೆ ಒಂದು ಬ್ಯಾಕಪ್ ಕೊಡ್ತಿದೇನಾ? ಇಲ್ಲ. ಬಟ್ ಇಲ್ಲಿ ಕಂಪನಿ ಏನ್ ಹೇಳುತ್ತೆ, ನೀವು ಒಂದ್ಸರಿ ಕಂಪನಿ ಪರ್ಮನೆಂಟ್ ಡಿಸ್ಟ್ರಿಬ್ಯೂಟರ್ ಆದ ತಕ್ಷಣನೇ ನಿಮ್ಗೆ ಲೈಫ್ ಟೈಮ್ ಇನ್ಕಮ್ ಕೊಡ್ತೀನಿ ಅಂಡ್ ಲೈಫ್ ಟೈಮ್ ನಿಮ್ಗೆ 40% ಡಿಸ್ಕೌಂಟ್ ಕೊಡ್ತೀನಿ ಅಂತ ಕಂಪನಿ ಹೇಳುತ್ತೆ. ದಿಸ್ ಈಸ್ ದ ಬ್ಯೂಟಿ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಸೊ ಅದಕ್ಕೆ ಪರ್ಮನೆಂಟ್ ಡಿಸ್ಟ್ರಿಬ್ಯೂಟರ್ ಆಗಕ್ಕೆ 4 ಪ್ಯಾಕೇಜಸ್ ಅಲ್ಲಿ 3 ಪ್ಯಾಕೇಜಸ್ ನ ಕಂಪನಿ ರೆಡಿ ಮಾಡಿದೆ. ಅದು ಫಸ್ಟ್ ಪ್ಯಾಕೇಜಸ್ 1000 ಅಲ್ಲ 10,000, 4,000 ಅಂಡ್ 2,500. ಯಾರು 10,000 rupees ಇಂದ ಪರ್ಚೇಸಿಂಗ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ ನೋಡಿ, ಅವರು 20,000 rupees ಇನ್ ಡೇ ಟಚ್ ಮಾಡಬಹುದು. ಯಾರು 4,000 rupees ಇಂದ ಸ್ಟಾರ್ಟ್ ಮಾಡ್ತಾರೆ 8,000 rupees ಇನ್ ಡೇ ಟಚ್ ಮಾಡಬಹುದು. ಯಾರು 2,500 rupees ಇಂದ ಸ್ಟಾರ್ಟ್ ಮಾಡ್ತಾರೆ 5,000 rupees ಇನ್ ಡೇ ಕೂಡ ಟಚ್ ಮಾಡಬಹುದು. ಹೇಳಿ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲಿವರೆಗೂ ನೀವು 2,000, 3,000, 4,000 ಎಲ್ಲಿ ಶಾಪಿಂಗ್ ಮಾಡಿಲ್ವಾ? ಮಾಡಿರ್ತೀವಿ ತಾನೆ. ಎಷ್ಟೋ 10,000 ಶಾಪಿಂಗ್ ಮಾಡಿರ್ತೀವಿ, 20,000 ಗಟ್ಟಲೆ ಶಾಪಿಂಗ್ ಮಾಡಿರ್ತೀವಿ. ಬಟ್ ಅಲ್ಲಿಂದ ಏನಾದ್ರು ಇನ್ಕಮ್ ಬರ್ತಿದ್ದೇನೆ ನಿಮ್ಗೆ? ಹೋಗ್ಲಿ ಬಿಡಿ. ಆ ಶಾಪ್ದವ್ರು ಏನಾದ್ರು ನಿಮ್ಗೆ ಸಪೋರ್ಟ್ ಮಾಡ್ತಿದಾರ ನಿಮ್ಮ ಕೆರಿಯರ್ಗೆ? ಸೊ ಇಲ್ಲಿ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದೆ ಒಂದ್ಸಾರಿ ನಮ್ಮ ಶಾಪಿಂಗ್ ಬಂದು ಅಂಡ್ ಇವತ್ತು ಇಲ್ಲಿಂದ ಲೈಫ್ ಟೈಮ್ ನಿಮ್ಗೆ ಇನ್ಕಮ್ ಸಿಗುತ್ತೆ, ಇಷ್ಟು ಇನ್ಕಮ್ ಅಂತ ಡೈಲಿ ಬರ್ತಾ ಇರುತ್ತೆ ನಿನಗೆ ಅಂತ ಏನಾದ್ರು ಹೇಳಿದಾರ? ಗ್ಯಾರಂಟಿ ಕೊಟ್ಟಿದಾರ? ಇಲ್ಲ. ಬಟ್ ಆದ್ರೂ ನಾವು ಶಾಪಿಂಗ್ ಮಾಡ್ತಿದ್ದೀವಿ. ಬಟ್ ಇಲ್ಲಿ ಕಂಪನಿ ಹೇಳುತ್ತೆ, ಈ 3 ಪ್ಯಾಕೇಜಸ್ ಅಲ್ಲಿ ಯಾವ್ದಾದ್ರು ಒಂದು ಪ್ಯಾಕೇಜಸ್ ತಗೊಂಡು ನೀವು ಸ್ಟಾರ್ಟ್ ಮಾಡಿ ಅಂಡ್ ಪರ್ಚೇಸಿಂಗ್ ಮಾಡಿ ಒಂದ್ಸರಿ ಲೈಫ್ ಟೈಮ್ ಒಂದ್ಸರಿ ಪರ್ಚೇಸಿಂಗ್ ಆಗಬೇಕು. ಯು ಆರ್ ದಿ ಪರ್ಮನೆಂಟ್ ಡಿಸ್ಟ್ರಿಬ್ಯೂಟರ್ ಆಫ್ ಕಂಪನಿ ಅಂಡ್ ಈ 5 ಟೈಪ್ಸ್ ಆಫ್ ಇನ್ಕಮ್ 5,000, 8,000, 20,000 ಇನ್ಕಮ್ ನೀವು ಎಲಿಜಿಬಲ್ ಆಗ್ತೀವಿ. ಇನ್ಕಮ್ ಹೇಗೆ ಬರುತ್ತೆ ಸರ್? ಸೊ ನೋ ಇಶ್ಯೂಸ್. ನಾನು 2,500 ಇಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಎನಿವೇ ನಾನು ಎಲ್ಲಾದ್ರೂ ಪರ್ಚೇಸಿಂಗ್ ಮಾಡ್ತೀನಿ. ಬಟ್ ಇಲ್ಲಿ ದುಡ್ಡು ಬರುತ್ತೆ ಅಂದ್ರೆ ಆಬ್ವಿಯಸ್ಲಿ ನಾನು ಪರ್ಚೇಸಿಂಗ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ. ಅಂಡ್ ನನಗೆ ಇನ್ಕಮ್ ಹೇಗೆ ಬರುತ್ತೆ ಸರ್? ಸೊ ಯಾವ ಸ್ಟ್ರಕ್ಚರ್ ಮೇಲ್ಗಡೆ ಬರುತ್ತೆ? ಫಾರ್ ಎಕ್ಸಾಂಪಲ್ ನೀವು ಸ್ಟಾರ್ಟ್ ಮಾಡಿದ್ರಿ. ಫಾರ್ ಎಕ್ಸಾಂಪಲ್ ಯು ಸ್ಟಾರ್ಟೆಡ್ ವಿತ್ 4,000 rupees. 4,000 rupees ಶಾಪಿಂಗ್ ಇಂದ ನೀವು ಸ್ಟಾರ್ಟ್ ಮಾಡಿದ್ರಿ. ಅಂಡ್ ನೀವೇನ್ ಮಾಡ್ತೀರಿ? ವಾಟ್ ವಿ ಲೈಕ್ ವಿ ಶೇರ್ ಇಟ್, ಆಬ್ವಿಯಸ್ಲಿ ರೈಟ್. ಮೌತ್ ಪಬ್ಲಿಸಿಟಿ ಮಾಡ್ತೀವಿ ಇಲ್ವಾ? ವುಮೆನ್ ಬೀಯಿಂಗ್ಸ್ ಮೈಂಡ್ ಸೆಟ್ ಏನ್ ಹೇಳಿ? ನಾವ್ ಏನ್ ಲೈಕ್ ಮಾಡ್ತೀವಿ ನಾವು ಬೇರೆಯವ್ರ ಜೊತೆ ಶೇರ್ ಮಾಡ್ತೀವಿ. ಯಾವುದೇ ವಿಷಯದಲ್ಲಿ ಆಗ್ಲಿ ನಾವ್ ಏನ್ ಲೈಕ್ ಮಾಡ್ತೀವಿ ಅದನ್ನ ಕಂಪ್ಲೀಟ್ಲಿ ಶೇರ್ ಮಾಡ್ತೀವಿ. ನಮ್ಮ ಫ್ರೆಂಡ್ಸ್ ಜೊತೆ ಆಗ್ಲಿ, ಕಸಿನ್ ಜೊತೆ ಆಗ್ಲಿ, ರಿಲೇಟಿವ್ಸ್ ಜೊತೆ ಆಗ್ಲಿ, ಎಲ್ಲರ ಜೊತೆ ಶೇರ್ ಮಾಡ್ತೀವಿ, ಫ್ಯಾಮಿಲಿ ಜೊತೆ ಆಗ್ಲಿ. ಇಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರಿ ಅಂಡ್ ಈ ಒಂದು ಅಪರ್ಚುನಿಟಿ ನೀವು ಲೆಫ್ಟ್ ಒಬ್ರಿಗೆ ರೈಟ್ ಒಬ್ರಿಗೆ ಶೇರ್ ಮಾಡಿದ್ರೆ ಅನ್ಕೊಳ್ಳಿ, ನಿಮ್ಮ ಬೆಸ್ಟ್ ಫ್ರೆಂಡ್ಗೆ, ಗರ್ಲ್ ಆರ್ ಬಾಯ್ ಆರ್ ಗರ್ಲ್. ಫಾರ್ ಎಕ್ಸಾಂಪಲ್ ಎ ಮತ್ತು ಬಿ ಅಂತ ಸ್ಟಾರ್ಟ್ ಮಾಡಿದ್ರು ಅಂಡ್ ಅವರು 4,000 ಇಂದ ಸ್ಟಾರ್ಟ್ ಮಾಡಿದ್ರು ಅನ್ಕೊಳ್ಳಿ. ಓಕೆ, ಆಮೇಲೆ ಏನಾದ್ರು ಸಿ ಪ್ರಮೋಟ್ ಮಾಡಿದ್ರು, ಅವಳು 4,000 ಇಂದ ಸ್ಟಾರ್ಟ್ ಮಾಡಿದ್ರು ಅನ್ಕೊಳ್ಳಿ. ಫಸ್ಟ್ ಪೇರ್ 2:1 or 1:2 ಆಗ್ಬೇಕು. ಯು ವಿಲ್ ಗೆಟ್ 800 rupees ಕಮಿಷನ್. ಅಂತಂದ್ರೆ ನೀವು ಜಸ್ಟ್ ಮೌತ್ ಪಬ್ಲಿಸಿಟಿ ಮಾಡೋದ್ರಿಂದ, ನಿಮ್ಮಿಂದ ಬೇರೆದವ್ರಿಗೆ ನೀವು ಹೆಲ್ಪ್ ಮಾಡೋದ್ರಿಂದ, ಬೇರೆದವರು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸ್ಟಾರ್ಟ್ ಮಾಡೋದ್ರಿಂದ ಯು ವಿಲ್ ಅರ್ನ್ 800 rupees ಕಮಿಷನ್. ಹೇಳಿ, ಯಾವ್ದೊಂದು ಆತರ ಪ್ಲಾಟ್ಫಾರ್ಮ್ ಇದೆ, ಯಾವ ತರ ಕಂಪನಿ ಇದೆ? ನೀವು ಜಸ್ಟ್ ಬೇರೆದವ್ರಿಗೆ ಹೆಲ್ಪ್ ಮಾಡ್ತಿದ್ರ ಆ ಕಂಪನಿ ನಿಮ್ಗೆ ದುಡ್ಡು ಕೊಡ್ತೀವಿ. ಅಂಡ್ ಏನವ್ರು ಸಿ ಗೆ ಪ್ರಮೋಟ್ ಮಾಡಿದ್ರೆ ಅಂಡ್ ಬಿ ಏನವ್ರು ಡಿ ಗೆ ಪ್ರಮೋಟ್ ಮಾಡೋದಂದ್ರೆ
ಯಾರ್ಯಾರು ನೆಕ್ಸ್ಟ್ 2 ಪೀಪಲ್ಸ್ ಬಂದ್ರೆ ಆಮೇಲೆ 1:1 ಆದ್ರೆ ಸಾಕು. ಅಗೇನ್ ಯು ವಿಲ್ earn 800 rupees. ಅಂಡ್ ಸಿ ಏನವರು ಈಗ ಪ್ರಮೋಟ್ ಮಾಡೋದು, ಡಿ ಏನವರು ಎಫ್ ಗೆ ಪ್ರಮೋಟ್ ಮಾಡಿದ್ರೆ ಅಗೇನ್ ಯು ವಿಲ್ earn 800 rupees. ಈ ತರ ನಿಮ್ ಇನ್ಕಮ್ ಮಲ್ಟಿಫಿಕೇಶನ್ ಆಗ್ತಾ ಹೋಗುತ್ತೆ. ಎಷ್ಟು ನೆಟ್ವರ್ಕ್ ದೊಡ್ಡದಾಗುತ್ತೆ ಅಷ್ಟು ಇನ್ಕಮ್ ಕೂಡ ನಿಮ್ದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಒಂದು ಸಿಂಪಲ್ ಕ್ಯಾಲ್ಕುಲೇಷನ್, ಲೆಫ್ಟ್ 10 ಟೀಮ್ ಅಂಡ್ ರೈಟ್ 10 ಟೀಮ್ ಆಯ್ತು ಅನ್ಕೊಳ್ಳಿ, ಎಷ್ಟು ಇನ್ಕಮ್ ನೀವು ಅರ್ನ್ ಮಾಡ್ತಾರೆ? 8,000 rupees. 50-50 ಆದ ತಕ್ಷಣ ಯು ವಿಲ್ earn 40,000 rupees. 100-100 ಆದ ತಕ್ಷಣ ಯು ವಿಲ್ earn 80,000 rupees. 500-500 ಆದ ತಕ್ಷಣ ಯು ವಿಲ್ earn 4 lakhs rupees. ಅಂಡ್ 1,000 ಆದ ತಕ್ಷಣ ಯು ವಿಲ್ earn 8 lakhs rupees. ಸಿಂಪಲ್ ಅಷ್ಟೇ. ಟಿಲ್ ಅನ್ಲಿಮಿಟೆಡ್ ಡೆಪ್ತ್. ನಿಮ್ದು ಎಷ್ಟು ನೆಟ್ವರ್ಕ್ ದೊಡ್ಡದಾಗ್ತಿರುತ್ತೆ ಅಷ್ಟು ಇನ್ಕಮ್ ಕೂಡ ಇನ್ಕ್ರೀಸ್ ಆಗ್ತಿರುತ್ತೆ. ಹೇಗೆ ಇನ್ಕಮ್ ಇನ್ಕ್ರೀಸ್ ಹೇಗಾಗುತ್ತೆ? ಇದೆಲ್ಲ ಕ್ವಶನ್ಸ್ ಬರುತ್ತೆ, ಬಿಗ್ ಕ್ವಶನ್ಸ್ ಮೈಂಡ್ ಅಲ್ಲಿ ಬರುತ್ತೆ. ಟೀಮ್ ಇನ್ಕ್ರೀಸ್ ಆದ್ರೆ ನೆಟ್ವರ್ಕ್, ನನ್ನ ಟೀಮ್ ಇನ್ಕ್ರೀಸ್ ಆದ್ರೆ ಇನ್ಕಮ್ ಹೆಂಗ್ ಇನ್ಕ್ರೀಸ್ ಆಗುತ್ತೆ? ಸಿಂಪಲ್ ಅಷ್ಟೇ. ನೀವು ಒಬ್ರು ಇದ್ರೆ ಅನ್ಕೊಳ್ಳಿ, ಒನ್ ಡೇ ಎಷ್ಟು ಅವರ್ ಕೆಲಸ ಮಾಡಬಹುದು? 24 hours ಕೆಲಸ ಮಾಡಬಹುದು. ಅದಕ್ಕಿಂತ ಜಾಸ್ತಿ ಮಾಡಕ್ಕಾಗುತ್ತಾ? ಇಲ್ಲ. ಫಾರ್ ಎಕ್ಸಾಂಪಲ್, ನೀವು ಒಬ್ರೆ 1 hour ಕೆಲಸ ಮಾಡಿದ್ರಿ, 24 hours ಕಂಟಿನ್ಯೂಸ್ಲಿ ಕೆಲಸ ಮಾಡಿದ್ರಿ, ನಿಮ್ಗೆ 800 rupees ಬಂತು ಅನ್ಕೊಳ್ಳಿ. ಅದೇ ನಿಮ್ಮ ಟೀಮ್ ಅಲ್ಲಿ ಆತರ 10 ಜನ ಇದ್ದಾರೆ ನಿಮ್ ತರ, ಅವ್ರೆಲ್ಲರೂ 24 hours ಕೆಲಸ ಮಾಡ್ತಾರ ಅಂತಂದ್ರೆ 800 into 10 ಎಷ್ಟಾಗುತ್ತೆ? 8,000 rupees ಆಗುತ್ತೆ ಇಲ್ವಾ? ನಿಮ್ಮ ಅವತ್ತಿನ ಡೇ ಇನ್ಕಮ್ ಎಷ್ಟು ಹೇಳಿ? 8,000 rupees. ನೀವು ಒನ್ ಡೇ 800 rupees ಅರ್ನ್ ಮಾಡ್ಬೋದಾಗಿತ್ತು, ಬಟ್ ಒನ್ ಡೇ 8,000 rupees ನೀವು ಅರ್ನ್ ಮಾಡಿದ್ರಿ. ಹೇಗೆ ಅರ್ನ್ ಮಾಡಿದ್ರಿ? ಇಟ್ಸ್ ಅಬೌಟ್ ದ ನೆಟ್ವರ್ಕ್. ನೀವು ನೆಟ್ವರ್ಕ್ ನ ಬಿಲ್ಡ್ ಮಾಡಿದ್ರಿ. ನಿಮ್ ಟೀಮಲ್ಲಿ 10 ಜನ ಇದ್ದಾರೆ. ನೀವು ಇಲ್ಲಿವರೆಗೂ ಎಷ್ಟೇ ಬಿಸ್ನೆಸ್ ಮ್ಯಾನ್ಸ್ ನೋಡಿ, ಎಷ್ಟೇ ರಿಚೆಸ್ಟ್ ಪರ್ಸನ್ಸ್ ನೋಡಿ, ಅವ್ರು ಯಾವತ್ತು ನೆಟ್ವರ್ಕ್ ನ ಬಿಲ್ಡ್ ಮಾಡಿರ್ತಾರೆ. ಯಾರು ಒಬ್ಬ ಬೇರೆದವ್ರನ್ನ ಲೀಡ್ ಮಾಡ್ತಿದಾರೆ ನೋಡಿ, ಅವ್ರು ಬಿಸ್ನೆಸ್ ನ ಮಾಡ್ತಿರ್ತಾರೆ ನೋಡಿ, ಅವರು ನೆಟ್ವರ್ಕ್ ನ ಬಿಲ್ಡ್ ಮಾಡಿರ್ತಾರೆ. ಟೇಕ್ ಎಕ್ಸಾಂಪಲ್, ಇವ್ರ ಕಾಲೇಜ್ ನ ತಗೊಳ್ಳಿ, ನಿಮ್ ಕಾಲೇಜ್ ಎಕ್ಸಾಂಪಲ್ ತಗೊಳ್ಳಿ. ನಿಮ್ ಕಾಲೇಜ್ ಪ್ರಿನ್ಸಿಪಲ್, ನಿಮ್ ಕಾಲೇಜ್ ಯಾರು ಓನರ್ ಇರ್ತಾರೆ, ಅವರಷ್ಟು ಬ್ರಾಂಚಸ್ ನ ಅಲ್ಲಿ ಇಲ್ಲಿ ಕಾಲೇಜಸ್ MBA ಮಾಡಿರ್ತಾರೆ, BBA ಮಾಡಿರ್ತಾರೆ, ಆಮೇಲೆ ಇಂಜಿನಿಯರಿಂಗ್ ಇರುತ್ತೆ, BSc ಇರುತ್ತೆ, ಡಿಪ್ಲೊಮಾ ಇರುತ್ತೆ, ಎಲ್ಲಾ ಬ್ರಾಂಚಸ್ ಇಟ್ಕೊಂಡಿರ್ತಾರೆ ಅವ್ರು. ಇಟ್ಸ್ ಅಬೌಟ್ ಬಿಲ್ಡಿಂಗ್ ದ ನೆಟ್ವರ್ಕ್. ಸೊ ಅಲ್ಲಿ 1000 ಜನ, ಇಲ್ಲಿ 1000 ಜನ, ಇಲ್ಲಿ 1000 ಜನ ಸ್ಟೂಡೆಂಟ್ಸ್ ಬಂದ್ರೆ ಆಟೋಮೆಟಿಕ್ ಬಿಸ್ನೆಸ್ ಮಲ್ಟಿಫಿಕೇಶನ್ ಆಗುತ್ತೆ. ಸಿಂಪಲ್ ಅಷ್ಟೇ. ಸೊ ಈ ತರ ನಿಮ್ ನೆಟ್ವರ್ಕ್ ಇನ್ಕ್ರೀಸ್ ಆದಂಗೆ ನಿಮ್ ಇನ್ಕಮ್ ಕೂಡ ಇನ್ಕ್ರೀಸ್ ಆಗುತ್ತೆ. ಹೌದು ಸರಿ, 500 ಟೀಮು 1000 ಟೀಮು ಯಾವಾಗ ನಾನು ಮಾಡಕ್ಕಾಗುತ್ತೆ? ಹೇಗ್ ನಾನು ಮಾಡ್ಬೋದು? ಯಾವ ತರ ಒಂದು ಕ್ಯಾಲ್ಕುಲೇಷನ್ ಏನಾದ್ರು ತಗೊಂಡ್ಬಂದಿದಾರ ನೀವು? ಈ ತರ ಮಾಡಿದ್ರೆ ಎಷ್ಟು ಟೀಮ್ ಆಗುತ್ತೆ ಅಂತ? ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಇದೆ, ಪವರ್ ಆಫ್ ಡುಪ್ಲಿಕೇಶನ್ ಅಂತ. ಫಸ್ಟ್ ಮಂತ್ ಅಲ್ಲಿ ತುಂಬಾ ಬಿಜಿ ಶೆಡ್ಯೂಲ್ ಅಲ್ಲಿ ನೀವು ಕಾಲೇಜಸ್ ಹೋಗ್ತೀರಾ, ಎಕ್ಸಾಮ್ಸ್ ಹಾಗೆ ಹೀಗೆ ಇಂಟರ್ನಲ್ಸ್ ಅನ್ಕೊಂಡು 1 month ಅಲ್ಲಿ ನೀವು ಅಟ್ ಲೀಸ್ಟ್ 2 ಟೀಮ್ ಕೂಡ ಮಾಡಿದ್ರು. 30 days ಅಲ್ಲಿ 2 people ರೆಫರ್ ಮಾಡಿದ್ರಿ ಅಂಡ್ ಅವ್ರು ಸ್ಟಾರ್ಟ್ ಮಾಡಿದ್ರು ಅನ್ಕೊಂಡ್ರಿ ನಿಮ್ ಜೊತೆ. ಸೆಕೆಂಡ್ ಮಂತ್ 4 ಆಗುತ್ತೆ, ಥರ್ಡ್ 8, 16, 32, 64, 126, 256, 512, 1024, 2048 and 4096. 12 ತಿಂಗಳಿಗೆ ಎಷ್ಟು ಟೀಮ್ ಆಗಿರುತ್ತೆ? 4096 ಟೀಮ್ ಆಗಿರುತ್ತೆ. ಅಂಡ್ 1 ವರ್ಷಕ್ಕೆ ಟೋಟಲ್ ಎಷ್ಟು ಆಗಿರುತ್ತೆ? 8,090 ಟೀಮ್ ಆಗಿರುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 8,000 ಟೀಮ್ ಹೇಗಾಯ್ತು 1 ವರ್ಷಕ್ಕೆ? ನೀವು ಇಬ್ಬರಿಂದ ಸ್ಟಾರ್ಟ್ ಮಾಡಿದ್ರೆ ಅಷ್ಟೇ. ಇಟ್ಸ್ ಅಬೌಟ್ ವರ್ಕ್. 12 ತಿಂಗಳಿಗೆ 4,000 ಟೀಮ್ ಆಯ್ತು. 4,000 ಎಲ್ಲ ನಿಮ್ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರ್ತಾರ? ಇಲ್ಲ, ಇಬ್ಬರು ಅಷ್ಟೇ ನಿಮ್ ಫ್ರೆಂಡ್ಸ್. ಬಟ್ ಅವ್ರ ಫ್ರೆಂಡ್ಸ್ ಇಲ್ಲಿ ನೋಡ್ತಿದ್ದಾರೆ. ನನ್ನ ಕಾಂಟ್ಯಾಕ್ಟ್ಸ್ ಅಲ್ಲಿ ಯಾರು ಇದಾರೆ ನೋಡಿ, ಅದು ನಿಮ್ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರಲ್ಲ. ನನ್ನ ಕಾಂಟ್ಯಾಕ್ಟ್ಸ್ ಅಲ್ಲಿ 400 ಜನ ಇದ್ರೆ, ನಿಮ್ ಕಾಂಟ್ಯಾಕ್ಟ್ಸ್ ಅಲ್ಲಿ ಸಪರೇಟ್ 400 ಜನ ಇರ್ತಾರೆ. ಸಿಂಪಲ್ ಅಷ್ಟೇ. ಸೊ ಇಟ್ಸ್ ಅಬೌಟ್ ಬಿಲ್ಡಿಂಗ್ ದಿ ನೆಟ್ವರ್ಕ್. ಅಂಡ್ ಒಂದು ಕ್ಯಾಲ್ಕುಲೇಷನ್, ಸರ್ ಎಷ್ಟು ಇನ್ಕಮ್ ನ ಮಾಡ್ಬೋದು ನಾನು? 8,000 ಟೀಮ್ 1 ವರ್ಷಕ್ಕೆ ಮಾಡಿದ್ರೆ, ಅಂಡ್ 1 ವರ್ಷದಲ್ಲಿ ನಾನು ಎಷ್ಟು ಟೋಟಲ್ ಇನ್ಕಮ್ ಮಾಡ್ಬೋದು? ಲೆಫ್ಟ್ 4,000, ರೈಟ್ 4,000 ಟೀಮ್ ಅಂತ ಅನ್ಕೊಳ್ಳಿ. ಒಂದು ಫೇರ್ಗೆ 800 rupees ಬರ್ತಿದೆ ನಿಮ್ಗೆ, ರೈಟ್? 400 ಫೇರ್ಗೆ ಅಂತಂದ್ರೆ 4,000 into 800. ಸೊ ಎಷ್ಟು ಇನ್ಕಮ್ ನಾವು 1 ವರ್ಷಕ್ಕೆ ನೀವು ಮಾಡ್ಬೋದು? ಕ್ಯಾನ್ ಎನಿವನ್ ಟೆಲ್ ಮಿ? ಯಾರು ಇಂಜಿನಿಯರ್ಸ್ ಇದ್ದೀರಾ ಅಂಡ್ ಮ್ಯಾಥಮೆಟಿಕಲ್ ತುಂಬಾ ಟಫರ್ ಇದ್ದೀರಾ? 4,000 into 800 ಎಷ್ಟು ಆಗುತ್ತೆ? 1 ವರ್ಷದಲ್ಲಿ ಟೋಟಲ್ ಇನ್ಕಮ್ ಎಷ್ಟು ಆಗುತ್ತೆ ನಿಮ್ದು? 4,000 into 800. $3,200,000 ಸರ್. ಎಷ್ಟಾಗುತ್ತೆ? 3,00,000 ಕರೆಕ್ಟ್. ಜೀರೋಸ್ ಕರೆಕ್ಟ್ ಚೆಕ್ ಮಾಡಿ ಎಷ್ಟಾಗುತ್ತೆ ನೋಡಿ. ಸೊ ಇಲ್ಲೆಲ್ಲರೂ ಇಂಜಿನಿಯರ್ಸ್ ಇದ್ದಾರೆ, ಆಟೋಮೆಟಿಕ್ ಲೈಕ್ obviously. ಸೀರಿಯಸ್ಲಿ ಅರೆ ಯಾರ್ ಮ್ಯಾಮ್, ಜಸ್ಟ್ ಇಮ್ಯಾಜಿನ್ 1 month ಅಲ್ಲಿ ಈ ಒಂದು ಅಪರ್ಚುನಿಟಿನ 2 ಪೀಪಲ್ಸ್ ಕೊಡ್ತಿದ್ದೀರಾ. ಅದು ಫ್ರೀ ಟೈಮ್ ಅಲ್ಲಿ, ನೀವು ಫ್ರೀ ಟೈಮ್ ಅಲ್ಲಿ ಯುಟಿಲೈಸ್ ಮಾಡ್ಕೋತಿದ್ದೀರಾ. ಅಂಡ್ 32 lakhs rupees ಇಯರ್ ಅರ್ನ್ ಮಾಡ್ತಿದ್ದೀರಾ. ಇಸ್ ದಿಸ್ ಪಾಸಿಬಲ್? ನಿಜವಾಗ್ಲೂ ಮಾಡ್ಬೋದಾ? ಅಂಡ್ ಇಸ್ ದಿಸ್ ಪಾಸಿಬಲ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಪಕ್ಕಾ ಪಾಸಿಬಲ್. ಇಲ್ಲಿ ಏನಾದ್ರು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಏನಾದ್ರು ರಾಂಗ್ ಆಗಿದೆನಾ? ಟೀಮ್ ಏನಾದ್ರು ಡಬಲ್ ಮಲ್ಟಿಪ್ಲಿಕೇಶನ್ ಆಗಿದೆನಾ? ಏನಿಲ್ಲ. 2 4 8
ಸೊ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಇದೆ. ಇಟ್ಸ್ ದ ಪವರ್ ಆಫ್ ನೆಟ್ವರ್ಕ್. ಫಸ್ಟ್ ಯಾರು ಅರ್ಥ ಮಾಡ್ಕೋತೀರಾ ನೆಟ್ವರ್ಕ್ ಪವರ್ ಏನು ಅಂತ, ಈ 32 lakhs ಕೂಡ ಅವ್ರಿಗೆ ಕಡಿಮೆ. ಅವ್ರ ಯಾಕೆ 32 lakhs ತುಂಬಾ ಬಿಗ್ ಅಮೌಂಟ್ ಅಂತಾರೆ ಗೊತ್ತಾ? ಅವ್ರ ಯಾವತ್ತು ನೆಟ್ವರ್ಕ್ ಹಿಂಗ್ ಕೆಲಸ ಆಗುತ್ತೆ ಅಂತ ಗೊತ್ತೇ ಇರಲ್ಲ. ಅವ್ರೊಬ್ರೆ ಕೆಲಸ ಮಾಡೋದೇ ಗೊತ್ತಿರುತ್ತೆ ಅವ್ರಿಗೆ. ನನ್ ಜಾಬ್ ಸಿಗ್ತಾ ನಾನು ಕೆಲಸ ಮಾಡ್ತಿರ್ತೀನಿ, ಸಿಂಪಲ್ ಅಷ್ಟೇ, ನನ್ ಸ್ಯಾಲ್ರಿ ಬರ್ತಿರುತ್ತೆ. ಅದೇ ಕೆಲ್ಸನ 24 ಕೆಲ್ಸನ 20 ಜನಕ್ಕೆ ಕೊಟ್ರೆ ಅಲ್ಲಿ ಮಲ್ಟಿಪ್ಲಿಕೇಶನ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಇಟ್ಸ್ ಅಬೌಟ್ ಬಿಲ್ಡಿಂಗ್ ದ ನೆಟ್ವರ್ಕ್. ದ ರಿಚೆಸ್ಟ್ ಪೀಪಲ್ ಇನ್ ದಿ ವರ್ಲ್ಡ್ ಬಿಲ್ಡ್ಸ್ ದ ನೆಟ್ವರ್ಕ್. ಯಾರಾದ್ರೂ ರಿಚೆಸ್ಟ್ ಪೀಪಲ್ ಇದಾರೆ ಇಂಡಿಯಾದಲ್ಲಿ ಅಂದ್ರೆ ಅವ್ರು ನೆಟ್ವರ್ಕ್ ನ ಬಿಲ್ಡ್ ಮಾಡಿದ್ದಾರೆ. ಅಂಬಾನಿ ಯಾಕೆ ಇವತ್ತಿಷ್ಟು ಸೋ ಸಕ್ಸಸ್ಫುಲ್ ಆಗಿದ್ದಾರೆ? ಏನ್ ರೀಸನ್? ಎಷ್ಟು ನೆಟ್ವರ್ಕ್, ಎಷ್ಟು ಜನ ಕಸ್ಟಮರ್ಸ್ ಇದಾರೆ ಹೇಳಿ ಅವ್ರ ಅಂಡರಲ್ಲಿ. ಇವತ್ತು ಪ್ರತಿಯೊಂದು ಮನೆಯಲ್ಲಿ ಜಿಯೋ ಇದೆ, ಪ್ರತಿಯೊಂದು ಇದೇ ಫ್ಯಾಮಿಲಿಯಲ್ಲಿ ಇದೇ ಮನೆಯಲ್ಲಿ ಜಿಯೋ ಸಿಮ್ ಇಲ್ಲ ಅಂತಿಲ್ಲ, ಪ್ರತಿಯೊಬ್ಬರ ಹತ್ರ ಇದೆ ಜಿಯೋ. ಇಟ್ಸ್ ಅಬೌಟ್ ಬಿಲ್ಡಿಂಗ್ ದ ನೆಟ್ವರ್ಕ್. ಅಂಡ್ 32 lakhs, ಟ್ರಸ್ಟ್ ಮೀ, 32 ಲಕ್ಷ ಒಂದ್ ವರ್ಷಕ್ಕೆ ನಿಮ್ಗೆ ಬಂದ್ರೆ ಪ್ರತಿಯೊಂದು ಡ್ರೀಮ್ಸ್ ಅಂಡ್ ನೀಡ್ಸ್ ಕಂಪ್ಲೀಟ್ ಆಗುತ್ತೆ ಇಲ್ವಾ? ನೀವು ಅನ್ಕೊಂಡಿರ್ತಾರ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೋದು ಇಲ್ವಾ? ಅಪ್ಪ ಅಮ್ಮಗ ಸಪೋರ್ಟ್ ಮಾಡ್ಬೋದಾ? ಚಿಕ್ಕ ದೊಡ್ಡ ಡ್ರೀಮ್ಸ್ ನೆಲ್ಲ ಕಂಪ್ಲೀಟ್ ಮಾಡ್ಕೋಬಹುದಾ? ಸೊ ನನ್ಗೆ ಫೈನಲಿ ಇದು ಏನಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಎಟ್ ದ ಎಂಡ್ ಆಫ್ ದಿ ಡಿಗ್ರಿ ಆಗ್ಲಿ ಅಥವಾ ಎಟ್ ದ ಎಂಡ್ ಆಫ್ ದಿ ಲೈಫ್, ಸೊ ನೀವು ಎಲ್ಲಾ ಕಷ್ಟ ಪಡ್ತಿರೋದು ಅರ್ನಿಂಗ್ಸ್ ಮಾಡ್ಬೇಕು ಅಂತ, ದುಡ್ಡನ್ನ ದುಡಿಬೇಕು ಅಂತಂದ, ರೈಟ್? ಇಲ್ಲಿ ಯಾರಾದ್ರೂ ಹಾಗಿದ್ದೀರಾ? ಸರಿ, ಜಸ್ಟ್ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ನಾನು ಹೋಗಿ ಆರಾಮ್ಸೆ ಮನೇಲಿ ಮಲ್ಕೋತೀನಿ ಅಂತ? ಸರಿ, ಜಸ್ಟ್ ಕಷ್ಟ ಪಟ್ಬಿಟ್ಟು ಆರಾಮ್ಸೆ ನಾನು ರೆಸ್ಟ್ ಮಾಡ್ಬಿಡ್ತೀನಿ ಮನೇಲಿ ಹೋಗಿ, ನನ್ಗೆ ಯಾವ್ದು ದುಡ್ಡು ಬೇಡ ಏನು ಬೇಡ ಅಂತ? ಇಲ್ಲ, ಯಾರು ಇಲ್ಲ ಆತರ. ಎಟ್ ದ ಎಂಡ್ ಆಫ್ ದಿ ಲೈಫ್ ಏನು, ನಮ್ಮ ಹತ್ರ ಮನಿ ಇರ್ಬೇಕು, ನಾವು ಖುಷಿಯಾಗಿರ್ಬೇಕು, ನಮ್ಮ ಹತ್ರ ಟೈಮ್, ಫ್ರೀಡಮ್, ಮನಿ ಇರ್ಬೇಕು, ಸಿಂಪಲ್ ಅಷ್ಟೇ. ಈ ಒಂದು ಅಪರ್ಚುನಿಟಿ ನಿಮ್ಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ, ಹೆಜ್ ಎ ಬ್ಯಾಕಪ್. ನಿಮ್ ಲೈಫ್ ಅಲ್ಲಿ ಬ್ಯಾಕಪ್ ಇರ್ಬೇಕು ತಾನೆ. ಇವಾಗ ನಿಮ್ಗೆ ಏನ್ ಬ್ಯಾಕಪ್ ಇದೆ ಹೇಳಿ ಲೈಫ್ ಅಲ್ಲಿ? ಇವಾಗ ಯಾರು ಕಾಲೇಜಸ್ ಹೋಗ್ತಿದ್ರ ಒಂದೇ ವೇ ಇದೆ ನಿಮ್ಗೆ, ಒನ್ ವೇಲ್ ಹೋಗ್ತಿದ್ರ, ಇನ್ ಬ್ಯಾಕಪ್ ಅಂತ ಏನಿದೆ? ಅಲ್ಲಿ 99.9% ಸಕ್ಸೀಡ್ ಆದ್ರಿ, ಇನ್ 1% ಏನಾದ್ರಲ್ಲಿ ಆಗ್ಲಿಲ್ಲ ಅಂದ್ರೆ ಏನ್ ಬ್ಯಾಕಪ್ ಇದೆ ನಿಮ್ಗೆ? ಸೊ ಇದು ಯಾರು ಸ್ಟಾರ್ಟ್ ಮಾಡ್ತೀರಾ ಅವ್ರಿಗೆ ತುಂಬಾ ಬ್ಯಾಕಪ್ ಆಗಿರುತ್ತೆ. ಅಂಡ್ ಟ್ರಸ್ಟ್ ಮೀ, ಈ ಒಂದು ಅಪರ್ಚುನಿಟಿ ಅಷ್ಟು ದೊಡ್ಡ ಲೆವೆಲ್ ನಿಮ್ ಸಕ್ಸಸ್ ನ ತೋರಿಸುತ್ತೆ. ಅಂಡ್ ನೀವು ನಿಜವಾಗ್ಲೂ ಅನ್ಕೊಂಡಿರಲ್ಲ ಲೈಫ್ ಅಲ್ಲಿ ಹಿಂಗ್ ಮಾಡ್ತೀನಿ ಅಂತ. ಅಂಡ್ ಸಮ್ ಪೇಮೆಂಟ್ ಪ್ರೂಫ್ಸ್, 20,000 rupees, 1,70,000 rupees, ಇಷ್ಟೆಲ್ಲ ಅರ್ನಿಂಗ್ಸ್ ಇದೆ. ಅಂಡ್ ದಿಸ್ ಇಸ್ ಜಸ್ಟ್ ಡೈಲಿ ಬೇಸ್ಡ್ ಇನ್ಕಮ್. ಇದು ನಿಮ್ಗೆ ಡೈಲಿ ಬರ್ತಾ ಇರುತ್ತೆ ಇನ್ಕಮ್. ಅಂಡ್ ಇನ್ನೂ ಮಂತ್ಲಿ ಇನ್ಕಮ್ ಕೂಡ ಇದೆ, ಸಪರೇಟ್ ಇದೆ ಇನ್ಕಮ್. ಅದು 1 ಕೋಟಿವರೆಗೂ ನೀವು ಇನ್ಕಮ್ ನ ಟಚ್ ಮಾಡಬಹುದು ಒಂದು ತಿಂಗಳಿಗೆ. ನಿಮ್ದು ಯಾವತ್ತು ಥಾಟ್ ಪ್ರೊಸೆಸ್ ನ ಜಾಸ್ತಿ ಮಾಡಿ ಅವತ್ತೇ ನೀವು ಇನ್ಕಮ್ ನ ಜಾಸ್ತಿ ಅರ್ನ್ ಮಾಡಕ್ಕಾಗೋದು. ನಿಮ್ಮ ಥಾಟ್ ಪ್ರೊಸೆಸ್, ನಿಮ್ಮ ಯೋಚನೆ ಮಾಡೋ ಥಾಟ್ ಚಿಕ್ಕದಾಗಿದ್ರೆ ನೀವು ಚಿಕ್ಕದಾಗಿ ಅರ್ನ್ ಮಾಡಕ್ಕಾಗುತ್ತೆ. ಇಲ್ಲಿ ಚಿಕ್ಕದಾಗಿ ಇನ್ಕಮ್ ಕೂಡ ಇದೆ ನಿಮ್ಗೆ. ಫಸ್ಟ್ ಇನ್ಕಮ್ ಇದೆ ರೆಗ್ಯುಲರ್ ಕ್ಲಬ್, 10,000 BV ಲೆಫ್ಟ್, 10,000 BV ರೈಟ್ ಆಯ್ತು ಅಂದ್ರೆ ಯು ವಿಲ್ ಅರ್ನ್ 2,000 rupees 3 months. ಇದು ಅನ್ಕೊಂಡ್ಬಿಟ್ರೆ ಇದು ಬಂದ್ಬಿಡುತ್ತೆ, ಚಿಕ್ಕದು ಕಾಣ್ತಿದೆ ನಿಮ್ಗೆ, 2,000 rupees 3 months ಬಂದ್ಬಿಡುತ್ತೆ. ಸೆಕೆಂಡ್ ಇನ್ಕಮ್ ಕೂಡ ಇದೆ, 6,000 rupees ಕಂಟಿನ್ಯೂಸ್ಲಿ 6 months ಬರ್ತೀರಾ, ಇದನ್ನು ನೀವು ಡೈಜೆಸ್ಟ್ ಮಾಡ್ತೀರಾ, ಬರ್ಬೋದು. ಥರ್ಡ್ ಇದೆ 13,000 rupees ಕಂಟಿನ್ಯೂಸ್ಲಿ 6 months ಇದೆ, ಅದನ್ನು ಡೈಜೆಸ್ಟ್ ಮಾಡ್ತೀರಾ, ಓಕೆ ಬರುತ್ತೆ. ಬಟ್ ಯಾವ ಬಿಗ್ ಅಮೌಂಟ್ ಬರುತ್ತೆ ನೋಡಿ, ಅವ್ರು ಡೈಜೆಸ್ಟ್ ಮಾಡ್ಕೊಳ್ಳಲ್ಲ. ಯಾಕೆ ಹೇಳಿ? ನಮ್ಮ ರಿಲೇಟಿವ್ಸ್ ಅಲ್ಲಿ, ನಮ್ಮ ಫ್ಯಾಮಿಲಿಯಲ್ಲಿ, ಅಥವಾ ನಮ್ಮ ಅಣ್ಣ ಆಗ್ಲಿ, ನಮ್ಮ ಡ್ಯಾಡಿ ಆಗ್ಲಿ, ಮಮ್ಮಿ ಆಗ್ಲಿ, ಯಾರು ಅರ್ನ್ ಮಾಡ್ತಿರಲ್ಲ. ನಾವ್ ಅನ್ಕೋತೀವಿ ಇಷ್ಟು ಯಾರು ಅರ್ನೇ ಮಾಡ್ತಿಲ್ಲ, ಇದು ನನ್ನ ಕೈಲಿ ಹೇಗೆ ಪಾಸಿಬಲ್? ಬಟ್ ಇದೊಂದು ಪಾಯಿಂಟ್ ಏನಂತಂದ್ರೆ, ಬೇರೆದವ್ರ ಕೈಲೇ ಮಾಡಕ್ ಆಗಿಲ್ಲ ಅಂತಂದ್ರೆ ನಿಮ್ ಕೈಲೇ ಮಾಡಕ್ ಆಗಲ್ವಾ? ಅಂಡ್ ಬೇರೆದವ್ರಿಗೆ ಇದು ಅಪರ್ಚುನಿಟಿ ಸಿಕ್ಕರೆ ಅವರು ಮಾಡ್ತಿದ್ರು, ಬಟ್ ಈ ಒಂದು ಅಪರ್ಚುನಿಟಿ ಅವ್ರಿಗೆ ಸಿಕ್ಕಿಲ್ಲ. ಅವ್ರ ಅಪರ್ಚುನಿಟೀಸ್ ನ ಹುಡುಕಿಲ್ಲ ಅಂಡ್ ಸರ್ಚ್ ಮಾಡಿಲ್ಲ. ಮಾರ್ಕೆಟ್ ಅಲ್ಲಿ ತುಂಬಾ ಅಪರ್ಚುನಿಟೀಸ್ ಇದಾವೆ ವೇರ್ ಯು ಕ್ಯಾನ್ ಅರ್ನ್ ಬಿಗ್ ಅಮೌಂಟ್. ಅಂಡ್ ಅದ್ರ ಜೊತೆಗೆ ನೇಮ್, ಫ್ರೇಮ್, ಐಡೆಂಟಿಟಿ, ಸೆಲ್ಫ್ ರೆಸ್ಪೆಕ್ಟ್ ಎಲ್ಲಾನು ಬಿಲ್ಡ್ ಮಾಡ್ಕೋಬಹುದು. ಇದು ಟೋಟಲ್ 12 ಟೈಪ್ಸ್ ಆಫ್ ಇನ್ಕಮ್ ಇದೆ. ನೀವು ಅಪ್ ಟು 1 crore rupees ವರೆಗೂ ಟಚ್ ಮಾಡಬಹುದು. 10 crore ಲೆಫ್ಟ್ ಟು ರೈಟ್ BVs ಆದ್ರೆ ಯು ವಿಲ್ ಅರ್ನ್ 1 crore rupees ಲೈಫ್ ಟೈಮ್. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾವ್ದೊಂದು ಪ್ಲಾಟ್ಫಾರ್ಮ್ ಇದೆ, ಯಾವ್ದೊಂದು ಕಂಪನಿ ಇದೆ, ನಿಮ್ಗೆ ಒಂದು ಜಸ್ಟ್ ಹೋಪ್ ವರೆಗೆ ಕೊಡ್ತೀವಿ 1 crore rupees ಇನ್ ಮಂತ್ ನೀವು ಟಚ್ ಮಾಡ್ಬೋದು ಅಂತ. ಇವತ್ತು ಕಾಲೇಜಲ್ಲಿ 10 lakh rupees ಫೀಸ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೇವೆ ಡಿಗ್ರಿ ಕಂಪ್ಲೀಟ್ ಮಾಡಕ್ಕೆ. ಆ ಕಾಲೇಜ್ ಇನ್ವೆಸ್ಟ್ಮೆಂಟ್ ಅಷ್ಟು ಕೊಟ್ಟಾದ್ಮೇಲೆ ನಮ್ಗೆ ಏನ್ ಹೋಪ್ ಕೊಡ್ತಿದ್ದೇನೆ, 1 lakh rupees ಇನ್ ಮಂತ್ ಪಕ್ಕ ನಿಮ್ಗೆ ಜಾಬ್ ಸಿಗುತ್ತೆ ಅಂತ. ಯಾವ್ದಾದ್ರು ಬಾಂಡ್ ಪೇಪರ್ ಮೇಲೆ ಸೈನ್ ಕೊಟ್ಬಿಟ್ಟಿದ್ದಾರೆ ಪ್ರಿನ್ಸಿಪಲ್, ನಿಮ್ಗೆ ತಗೊಳ್ಳಿ ಅಂತ, ಅದ್ರೊಂದು ಹೋಪ್ ಜಾಬ್ ಸಿಗುತ್ತೆ ಅಂತ. ಬಟ್ ಧನ್ವಂತರಿ ಬಯೋಸೈನ್ಸ್ ಕಂಪನಿ ಹೇಳ್ತಿದೆ, ಯಾರು ಸ್ಟಾರ್ಟ್ ಮಾಡ್ತೀರಾ 1 crore rupees ಇನ್ ಲೈಫ್ ಟೈಮ್ ಪಕ್ಕ ಟಚ್ ಮಾಡ್ತೀರಾ. ಇದು 3 years ಅಲ್ಲಿ ಆಗ್ಬೋದು, 4 years ಅಲ್ಲಿ ಆಗ್ಬೋದು, ಅಥವಾ 5 years ಅಲ್ಲಿ ಆಗ್ಬೋದು. ಬಟ್ ಒಂದಿನ ಟಚ್ ಮಾಡೇ ಮಾಡ್ತೀರಾ ಪಕ್ಕ 1 crore rupees ಇನ್ ಲೈಫ್ ಟೈಮ್. ಪ್ರತಿ ತಿಂಗಳು ನಿಮ್ಗೆ 1 ಕೋಟಿ ರೂಪಾಯಿ ನಿಮ್ ಅಕೌಂಟಿಗೆ ಬರ್ತಿರುತ್ತೆ. ಇಲ್ಲಿ ಎಷ್ಟೋ ಜನ ಡೈಜೆಸ್ಟ್ ಆಗಲ್ಲ, ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಕ್ರೆಡಿಟೆಡ್ 1 crore rupees, ಏನ್ ಖರ್ಚು ಮಾಡ್ಬೇಕಂತ ಗೊತ್ತಾಗಲ್ಲ. ಬಟ್ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸರ್, ಟ್ರಸ್ಟ್ ಮೀ, ಒಂದು ತಿಂಗಳಿಗೆ 1 crore rupees ಇನ್ ಮಂತ್ ಅರ್ನ್ ಮಾಡ್ತಿದ್ದವ್ರು ಇದ್ದಾರೆ. ನಾನು ಹೇಳ್ತೀನಿ, ಪರ್ಸನಲ್ ನಾನು ಮೀಟ್ ಮಾಡಿದ್ದೀನಿ. ತುಂಬಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು 5 ವರ್ಷ 10 ವರ್ಷದಲ್ಲಿ 1 crore rupees ಲೈಫ್ ಟೈಮ್ ಟಚ್ ಮಾಡಿದ್ದಾರೆ.
ಸೋ ಮೆನಿ ಎಕ್ಸಾಂಪಲ್ಸ್ ಇದೆ. ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ನಿಮ್ಗೆ. ಅಂಡ್ ನೋಡಿ ಇಲ್ಲಿ ಫ್ಯಾಮಿಲಿ ಸೆಕ್ಯೂರಿಟಿ ಅಂತ ಇದೆ. ಅಂಡ್ ಸಮ್ ಇಶ್ಯೂಸ್ ಇಂದ ನೀವು ಯಾರಾದ್ರೂ ಸ್ಟಾರ್ಟ್ ಮಾಡಿದ್ರಿ ಅಂಡ್ 5 lakhs 10 lakhs per month ಇನ್ಕಮ್ ಬರ್ತಿದೆ ನಿಮ್ದು, ಅಂಡ್ ಇಶ್ಯೂಸ್ ಇಂದ ಏನಾದ್ರು ನೀವು ಡೆತ್ ಆದ್ರೆ ಅಂದ್ರೆ, ಸೊ ನನ್ನ ಆತರ ಬೇಸಲ್ಲಿ ನೀವು ಡೆತ್ ಆಗ್ತೀರಂತ, ಬಟ್ ಇನ್ ಕೇಸ್ ಏನಾದ್ರು ಇಶ್ಯೂಸ್ ಇಂದ ಆಯ್ತು ಅಂತಂದ್ರೆ, ಸೊ ಆ ಬರೋ ಇನ್ಕಮ್ ನ ಯಾರು ನಾಮಿನಿ ಕೊಟ್ಟಿರ್ತಾರೆ ಐಡಿ ಜನರೇಟ್ ಮಾಡ್ಬೇಕಾದ್ರೆ, ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೋಬೇಕಾದ್ರೆ ಆ ನಾಮಿನಿಗೆ ಟೋಟಲ್ ಇನ್ಕಮ್ ಟ್ರಾನ್ಸ್ಫರ್ ಆಗ್ತಿರುತ್ತೆ. ಆ ತರ ಕಂಪ್ಲೀಟ್ಲಿ ಫ್ಯಾಮಿಲಿ ಸೆಕ್ಯೂರಿಟಿ ಇದೆ. 3 ಜನರೇಷನ್ ವರ್ಗು ನಿಮ್ಗೆ ಜನರೇಷನ್ 1 ಜನರೇಷನ್ 2 ನಿಮ್ಗೆ ಅದು ಅಮೌಂಟ್ ಟ್ರಾನ್ಸ್ಫರ್ ಆಗ್ತಿರುತ್ತೆ. ಆತರ ಏನು ಇಶ್ಯೂಸ್ ಇಲ್ಲ. ಅಂಡ್ ನೆಕ್ಸ್ಟ್ ನ್ಯಾಷನಲ್ ಕಾನ್ಫರೆನ್ಸ್ ಅಂಡ್ ಸೆಲೆಬ್ರೇಷನ್ಸ್, ಟ್ರೈನಿಂಗ್ಸ್ ಅಂಡ್ ಮೀಟಿಂಗ್ಸ್ ತುಂಬಾ ಚೆನ್ನಾಗಿದೆ ಕಂಪನಿ. ಅಂಡ್ ಎಜುಕೇಶನ್ ತುಂಬಾ ಚೆನ್ನಾಗಿ ಪ್ರೊವೈಡ್ ಮಾಡ್ತಿದೆ. ಯಾರು ಎಜುಕೇಶನ್ ತಗೋತಿದ್ದಾರೆ ಅವ್ರು ತುಂಬಾ ಚೆನ್ನಾಗಿ ಪ್ರೊವೈಡ್ ಮಾಡ್ತಿದ್ದಾರೆ. ಅಂಡ್ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಗ್ರೋ ಆಗ್ತಿದ್ದಾರೆ. 5 star ಹೋಟೆಲ್ ಅಲ್ಲಿ ಟ್ರೈನಿಂಗ್ ಇರುತ್ತೆ. ಸಮ್ ಎಕ್ಸಾಂಪಲ್ಸ್. ಸೊ ಇದು ಇಂಟ್ರೆಸ್ಟಿಂಗ್. ಇಲ್ಲಿ ಸರ್ ನಿಜವಾಗ್ಲೂ ಯಾರು ಟಚ್ ಮಾಡಿದೆ, ಎಷ್ಟು ಇನ್ಕಮ್ ಅರ್ನ್ ಮಾಡ್ತಿದ್ದಾರೆ. ಮಿಸ್ಟರ್ ಸುಶೀಲ್ ಕುಮಾರ್ ಸರ್, ಮಲ್ಟಿ ಮಿಲಿಯನಿಯರ್ ಅಂಡ್ ಓನರ್ ಆಫ್ ಜಾಗ್ವಾರ್ ಕಾರ್. ಇವ್ರದ್ದು ಧನ್ವಂತರಿ ಬಯೋಸೈನ್ಸ್ ಅಲ್ಲಿ ಒಂದು ತಿಂಗಳ ಇನ್ಕಮ್, ಶಾಕ್ ಆಗಬೇಡಿ, 17 lakhs rupees, ಅಂದ್ರೆ 17 ಲಕ್ಷ. 17 ಲಕ್ಷ ಒಂದು ತಿಂಗಳ ಇನ್ಕಮ್ ನ ಇವರು ಅರ್ನ್ ಮಾಡಿದ್ದಾರೆ ಧನ್ವಂತರಿ ಬಯೋಸೈನ್ಸ್ ಇಂದ. ಜಸ್ಟ್ 1.5 years ಅಲ್ಲಿ ಹೇಳ್ತಿದ್ದೀನಿ ನಿಮ್ಗೆ. ಸ್ಟಾರ್ಟ್ ಮಾಡಿ 1.5 years ಆಯ್ತು. ದ ಪವರ್ ಆಫ್ ದಿಸ್ ಪ್ಲಾಟ್ಫಾರ್ಮ್ ಹೇಳ್ತಿದ್ದೀನಿ ನಿಮ್ಗೆ. ಇಟ್ಸ್ ಅಬೌಟ್ ದ ಬಿಲ್ಡಿಂಗ್ ದ ನೆಟ್ವರ್ಕ್ ಸರ್. ಇವತ್ತು ಸರ್ ನೆಟ್ವರ್ಕ್ ದೊಡ್ಡ ನೆಟ್ವರ್ಕ್ ಇದೆ ಥ್ರೂ ಔಟ್ ದ ಇಂಡಿಯಾ. ಸೊ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಮಲ್ಟಿ ಮಿಲಿಯನಿಯರ್ ಅಂಡ್ ಓನರ್ ಆಫ್ ಜಾಗ್ವಾರ್ ಕಾರ್, ಸ್ಟಿಲ್ ಅನ್ಮ್ಯಾರಿಡ್ ಪರ್ಸನ್. ಜಾಗ್ವಾರ್ ಕಾರ್ ಇದೆ 60 ಲಕ್ಷದು. ಒಂದು ಮಂತ್ ಅಲ್ಲಿ ಒಂದು 15 to 20 days ಬರೀ ಫ್ಲೈಟ್ ಅಲ್ಲೇ ಸುತ್ತಾಡ್ತಿರ್ತಾರೆ. ಈ ತರ ಲೈಫ್ ಸ್ಟೈಲ್ ಇರಬೇಕು. ಸೊ ಇನ್ಸ್ಪಿರೇಷನ್ ಫಾರ್ ಮೀ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಆಫಿಷಿಯಲ್ ಟ್ರೈನರ್ಸ್ ಇದ್ರೆ ಶಶಿಕುಮಾರ್ ತಿವಾರಿ ಸರ್ ಅಂಡ್ ಪ್ರದೀಪ್ ಗಂಗೂಲಿ ಸರ್, ಇಂಡಿಯಾಸ್ ಬೆಸ್ಟ್ ಮೋಟಿವೇಶನಲ್ ಸ್ಪೀಕರ್ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ವೆರಿ ಅಮೇಜಿಂಗ್ ಟ್ಯಾಲೆಂಟೆಡ್ ಪರ್ಸನ್. ಅಂಡ್ ಪ್ರದೀಪ್ ಗಂಗೂಲಿ ಸರ್ ಪ್ರಾಡಕ್ಟ್ ಅಲ್ಲಿ, ಆಯುರ್ವೇದಿಕ ಪ್ರಾಡಕ್ಟ್ ಅಲ್ಲಿ 30 years ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಅಂಡ್ ಬೆಸ್ಟ್ ಪ್ರಾಡಕ್ಟ್ ಟ್ರೈನರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವರಿಂದ ನಮ್ಗೆ ತುಂಬಾ ಕಲಿಯಕ್ ಸಿಗ್ತಿದೆ. ಇವರು ಥೌಸಂಡ್ಸ್ ಆಫ್ ಪೀಪಲ್ಸ್ ನ ಲೈಫ್ ನ ಚೇಂಜ್ ಮಾಡ್ತಿದ್ದಾರೆ ಶಶಿಕುಮಾರ್ ಸರ್. ಅಂಡ್ ಪ್ರದೀಪ್ ಗಂಗೂಲಿ ಸರ್ ಥೌಸಂಡ್ಸ್ ಆಫ್ ಪೀಪಲ್ಸ್ ನ ಜೀವನನ ಉಳಿಸ್ತಿದ್ದಾರೆ. ಹೇಗೆ? ಆಯುರ್ವೇದಿಕ ಪ್ರಾಡಕ್ಟ್ ನ ಪ್ರಮೋಟ್ ಮಾಡೋದ್ರಿಂದ. ಎಷ್ಟು ಜನ ಡಯಾಬಿಟೀಸ್ ಅಂಡ್ ಕಿಡ್ನಿ ಸ್ಟೋನ್, ಕ್ಯಾನ್ಸರ್ ಇದರಿಂದ ಎಷ್ಟು ನೋನ್ ಅನುಭವಿಸ್ತಿದ್ದಾರೆ, ಎಷ್ಟು ಜನ ಸೀರಿಯಸ್ ಕಂಡೀಷನ್ ಅಲ್ಲಿ ಹೋಗ್ತಿದ್ದಾರೆ, ಅವ್ರಿಗೆಲ್ಲ ಇಲ್ಲಿರೋ ಆಯುರ್ವೇದಿಕ ಪ್ರಾಡಕ್ಟ್ಸ್ ನ ಕೊಟ್ಟು ಅವ್ರ ಜೀವನ ಉಳಿಸ್ತಿದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಈ ಪರ್ಸನ್ಸ್ ನಾನು ಮೀಟ್ ಮಾಡಿದೆ, 2-3 ಸಾರಿ ಮೀಟ್ ಮಾಡಿದೀನಿ. ವೆರಿ ಅಮೇಜಿಂಗ್ ಪರ್ಸನ್. ಅವ್ರು ಸಜೆಸ್ಟ್ ಮಾಡೋದು ಪ್ರಾಡಕ್ಟ್ಸ್ ನ ತಗೊಂಡ್ಬಿಟ್ರೆ ನಮ್ ಹೆಲ್ತ್ ಆ ಲೆವೆಲ್ ಇರುತ್ತೆ. 60 years 70 years ಆದ್ರೂ ಏನೂ ಆಗಿರಲ್ಲ. ಸೊ ವಿ ಆರ್ ವೆರಿ ಬ್ಲೆಸ್ಡ್. ಈ ತರ ನಮ್ಗೆ ಟ್ರೈನರ್ಸ್ ಇದಾರೆ, ಸಪೋರ್ಟರ್ಸ್ ಇದಾರೆ, ಮೆಂಟರ್ಸ್ ಇದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ವಿನೀತ್ ಪ್ರತಾಪ್ ಸರ್ ಅಂಡ್ ಮಿಸ್ಟರ್ ಶಶಿ ಸರ್. ವಿನೀತ್ ಪ್ರತಾಪ್ ಸರ್ ಹತ್ರ ಆಡಿ ಕಾರ್ ಇದೆ, ದ ಓನರ್ ಆಫ್ ಆಡಿ ಕಾರ್. ಸೊ ಇವರು ಧನ್ವಂತರಿ ಸ್ಟಾರ್ಟ್ ಮಾಡಿ 11 months ಅಲ್ಲಿ ಆಡಿ ಕಾರ್ ನ ತಗೊಂಡ್ರು. ಶಶಿ ಸರ್, ನಾನ್ ತುಂಬಾ ಲಕ್ಕಿ. ಅಂಡ್ ಸರ್ ಬ್ಲೆಸ್ಸಿಂಗ್ಸ್, ಸರ್ ಗೈಡೆನ್ಸ್ ಇವತ್ತು ನಾವೇನ್ ಮಾಡ್ತಿದ್ವಿ ದೊಡ್ಡ ಲೆವೆಲ್ ಅಲ್ಲಿ. ಅಂಡ್ ಶಶಿ ಸರ್ ಇನ್ಸ್ಪಿರೇಷನ್ ಫಾರ್ ಮೀ ಅಂತ ಯಾಕಂತಂದ್ರೆ UPSC ಪ್ರಿಪೇರ್ ಆಗ್ತಾ ಧನ್ವಂತರಿ ಬಯೋಸೈನ್ಸ್ ನ ಕ್ಯಾರಿ ಮಾಡಿ ಒಳ್ಳೆ ಇನ್ಕಮ್ ನ ಅರ್ನ್ ಮಾಡ್ತಿದ್ದಾರೆ. ಅಂಡ್ ಇವರು ಇನ್ಸ್ಪಿರೇಷನ್ಸ್ ಎಲ್ಲ ಯೂಚ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಎಲ್ಲರೂ UPSC ಪ್ರಿಪೇರ್ ಆಗ್ಬೇಕು ಅನ್ಕೋತಿದ್ರ. ಅಂಡ್ ಆಲ್ಮೋಸ್ಟ್ ಎಲ್ಲರೂ ಅನ್ಕೋತಿದ್ರ UPSC IAS KS ಮಾಡ್ಬೇಕು ಅಂತ. ಬಟ್ ಈ ಒಬ್ಬ ಪರ್ಸನ್ ಇನ್ಸ್ಪಿರೇಷನ್ ನಮ್ಗೆ. ಈ ಕಡೆ ಪ್ರಿಪರೇಷನ್ ಆಗ್ತಾ ಧನ್ವಂತರಿ ಬಯೋಸೈನ್ಸ್ ನ ಮಾಡಿ ಇಲ್ಲಿ ನೆಟ್ವರ್ಕ್ ನ ಬಿಲ್ಡ್ ಮಾಡ್ತಾ 5,000 rupees in a day, 6,000 rupees in a day, ಅದು 2 lakhs rupees in a month, 1 lakh rupees in a month ಆರಾಮ್ಸೆ ಇನ್ಕಮ್ ನ ಟಚ್ ಮಾಡಿದ್ದಾರೆ ಅವ್ರಿಗೆ. ಗಿರೀಶ್ ಕಳ್ಳಿಮಣಿ ಸರ್ ಕರ್ನಾಟಕದವರು, ಹುಬ್ಬಳ್ಳಿಯವರು, ನಾರ್ತ್ ಕರ್ನಾಟಕ. ಸೊ ನಾವು ತುಂಬಾ ಲಕ್ಕಿ. ಇವ್ರು ನಮ್ಮ ಮೆಂಟರ್ ಅಂಡ್ ಕೋಚ್ ಅಂತ ಹೇಳಕ್ ಇಷ್ಟಪಡ್ತೀನಿ, ನನ್ನ ಮೆಂಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವರಿಂದ ನನ್ನ ಲೈಫ್ ಚೇಂಜ್ ಆಗಿದೆ. ಈ ತರ ಥೌಸಂಡ್ಸ್ ಆಫ್ ಪೀಪಲ್ಸ್ ಲೈಫ್ ಚೇಂಜ್ ಆಗಿದೆ. ಅಂಡ್ ಸೋ ಮೆನಿ ಸ್ಟೇಟ್ಸ್ ಅಲ್ಲಿ ಇವ್ರ ನೆಟ್ವರ್ಕ್ ಇದೆ. ಕಿಯಾ ಸೆಲ್ಟಾಸ್ ಕಾರ್ ಓನರ್ ಇದಾರೆ. ಅಂಡ್ 16 lakh rupees ಹತ್ರ ಕಾರ್ ತಗೊಂಡು ಆ ಲೆವೆಲ್ ಲೈಫ್ ಸ್ಟೈಲ್ ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ. ಅಪ್ಪ ಅಮ್ಮನ ರಿಟೈರ್ಮೆಂಟ್ ಮಾಡಿದ್ದಾರೆ, ಅಣ್ಣನ ಮದುವೆ ಮಾಡಿಸಿದ್ದಾರೆ, ತಮ್ಮ ಬೈಕ್ ಗಿಫ್ಟ್ ಮಾಡಿದ್ದಾರೆ. ಅಂಡ್ ಇವತ್ತು ಅವ್ರ ಲೈಫ್ ನ ಸ್ವಂತ ಲೀಡ್ ಮಾಡ್ತಿದ್ದಾರೆ. ಸೊ ವೆರಿ ಇನ್ಸ್ಪಿರೇಷನ್. ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಾಯ್ ಬೆಂಗಳೂರಿಗೆ ಸ್ಟಡಿ ಮಾಡಕ್ ಬಂದ್ರು. ಇಂಜಿನಿಯರಿಂಗ್ UVC ಕಾಲೇಜಲ್ಲಿ, ಒನ್ ಆಫ್ ದಿ ಬೆಸ್ಟ್ ಕಾಲೇಜ್ ಅಲ್ಲಿ ಸ್ಟಡಿ ಮಾಡಿ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ನ ಕಾಲೇಜ್ ಲೈಫ್ ಅಲ್ಲಿ ಇರ್ಬೇಕಾದ್ರೆ ಸ್ಟಾರ್ಟ್ ಮಾಡಿ ಇವತ್ತು ಫುಲ್ ಟೈಮ್ ಡೈರೆಕ್ಟ್ ಸೆಲ್ಲರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಒಬ್ಬ ಪರ್ಸನ್ ಇಂದ ಥೌಸಂಡ್ಸ್ ಆಫ್ ಪೀಪಲ್ ನ ಲೈಫ್ ಚೇಂಜ್ ಆಗಿದೆ. ಸೊ ಮಿಸ್ಟರ್ ಗಿರೀಶ್ ಕಲಿಮಣಿ ಸರ್ ಕ್ಲೋಸ್ ಫ್ರೆಂಡ್ ಆದಂತ ಮಿಸ್ಟರ್ ಜಗದೀಶ್ ರಾಜೇಶ್ ಸರ್, ಇವರಿಬ್ರು ಕ್ಲೋಸ್ ಫ್ರೆಂಡ್ಸ್. ಅಂಡ್ ಎಷ್ಟೋ ಜನ ಬೆಸ್ಟ್ ಫ್ರೆಂಡ್ಸ್ ಡ್ರೀಮ್ಸ್ ಇರುತ್ತಲ್ವಾ, ನಾನು ಗ್ರೋ ಆಗ್ತೀನಿ, ನೀನು ಗ್ರೋ ಆಗ್ಬೇಕು ನನ್ನ ಜೊತೆಯಲ್ಲಿ ಅಂತ. ಇವರಿಬ್ರು ಬೆಸ್ಟ್ ಫ್ರೆಂಡ್ಸ್, ಕ್ಲಾಸ್ಮೇಟ್ಸ್, ಲಾಸ್ಟ್ 6 to 7 years ಇಂದ ಜೊತೆಯಲ್ಲಿದ್ದಾರೆ. ಅಂಡ್ ಜಗದೀಶ್ ರಾಜೇಶ್ ಅವರು 2023-24 ಅಲ್ಲಿ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಎಲ್ಲ ಇವ್ರು ಸುತ್ತಾಡಿದ್ದಾರೆ. ದುಬೈ, ಕೊಚ್ಚಿ, ಸಿಂಗಾಪುರ್. ಸೊ ಆಮೇಲೆ ಇವ್ರ ಕಾಲೇಜ್ ಪಾಸ್ ಔಟ್ ಆದ ತಕ್ಷಣನೇ ಎಲ್ಲರೂ ಡಿಗ್ರಿ ಸರ್ಟಿಫಿಕೇಟ್ ತಗೋಬೇಕಂತ ಸೈನ್ ಮಾಡ್ತಿರ್ತಾರೆ. ಇವರು ಒಂದು ಸ್ವಂತ ಬುಲೆಟ್ ತಗೊಂಡ್ರು, ಕ್ಲಾಸಿಕ್ ಬುಲೆಟ್ ತಗೊಂಡ್ರು. ಅಂಡ್ ಇವರು ಚೆನ್ನಾಗಿ ಅರ್ನ್ ಮಾಡ್ತಿದ್ದಾರೆ. ಅಂಡ್ ಇವರು ಇನ್ಸ್ಪಿರೇಷನ್. ಇವತ್ತು ನಾನು ಏನೇ ಗ್ರೋ ಆಗಿದ್ರೆ ಬಿಕಾಸ್ ಆಫ್ ದಿಸ್ ಪರ್ಸನ್ ಸಪೋರ್ಟ್, ಗೈಡೆನ್ಸ್, ಟೀಚಿಂಗ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಮಿಸ್ಟರ್ ದೇವ್ ಚವಾಣ್ ಸರ್,
ಸೊ ಲಕ್ನೋ ಇಂದ ಈಸ್ ಆಲ್ಸೋ ವೆರಿ ಅಮೇಜಿಂಗ್ ಪರ್ಸನ್. ಅಂಡ್ ನೆಕ್ಸ್ಟ್ ಮಿಸ್ಟರ್ ಕಾಶಿನಾಥ್, ಇದು ನಾನೇ ನಿಮ್ಮ ಮುಂದೆ ಪ್ರೆಸೆಂಟೇಶನ್ ನ ಪ್ರೆಸೆಂಟ್ ಮಾಡ್ತಿದ್ದೀನಿ. ಅಂಡ್ ನೆಕ್ಸ್ಟ್ ಮಿಸ್ಟರ್ ಹಸಿಬುಲ್ ಹುಸೇನ್ ಜಿ, ಹಿ ಈಸ್ ಫ್ರಮ್ ಕೋಲ್ಕತ್ತಾ, ವೆಸ್ಟ್ ಬೆಂಗಾಲ್. ಅಪ್ಕಮಿಂಗ್ ಪೇಸ್ ಅಂತ ಹೇಳ್ಬೋದು. ಒಬ್ಬ ಹುಡುಗ ವೆಸ್ಟ್ ಬೆಂಗಾಲ್ ಇಂದ ಬಂದು ಬೆಂಗಳೂರಿಗೆ ಬಂದು ಸೆಕೆಂಡ್ ಇಯರ್ ಇದಾರೆ ಅಂಡ್ ಕಾಲೇಜ್ ಅಲ್ಲಿ ಇರ್ಬೇಕಾದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇವತ್ತು ಎಲ್ಲಾ ಕಡೆ ಬಿಸ್ನೆಸ್ ಎಕ್ಸ್ಪೆಂಡ್ ಮಾಡಿದ್ದಾರೆ ಅಂದ್ರೆ ಸೊ ನಿಮ್ ಕೈಲಿಯಕ್ಕಾಗಲ್ಲ, ನನ್ ಕೈಲಿಯಕ್ಕಾಗಲ್ಲ. ಸೊ ಈ ತರ ಸೋ ಮೆನಿ ಎಕ್ಸಾಂಪಲ್ಸ್ ಇದಾರೆ. ಸೊ ಮೋಹನ್ ಜಿ ಸ್ಟಾಪ್ ಮಾಡಿ PDF ನ ಶೇರ್ ಮಾಡೋದು. ಅಂಡ್ ನಾವು ಇಂಡಸ್ಟ್ರಿಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನ ಇಂಟ್ರೊಡ್ಯೂಸ್ ಮಾಡಿದರೆ ನೀವೇನಾದ್ರೂ ಕೋರ್ಸಸ್ ನ ತಗೋಬೇಕು ಅಂತಂದ್ರೆ ಮಿನಿಮಮ್ 75,000 rupees ನ ಫೀಸ್ ನ ಪೇ ಮಾಡಿ ಕೋರ್ಸಸ್ ನ ತಗೊಂಡ್ ಬಂದು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕಾಗಿ ಬರುತ್ತೆ. ಸೊ ಸಿಂಪಲ್ ಅಷ್ಟೇ. ನಾನು ಸರ್ ಬಗ್ಗೆ ಹೇಳಿದೆ, ನಾನು ನನ್ನ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ 2 minutes. ಯಾಕಂತಂದ್ರೆ ಲೈಫ್ ಅಲ್ಲಿ ನಾನು ಏನು ದೊಡ್ಡದಾಗಿ ಅಚೀವ್ ಮಾಡಿಲ್ಲ, ಬಟ್ ಈ ಒಂದು ಇಂಡಸ್ಟ್ರಿ ನನಗೆ ಹೇಗೆ ಹೆಲ್ಪ್ ಆಯ್ತು, ನನ್ನ ಲೈಫ್ ಅಲ್ಲಿ ಹೇಗೆ ಟರ್ನಿಂಗ್ ಪಾಯಿಂಟ್ ಆಯ್ತು ನನ್ನ ಲೈಫ್ಗೆ. ನಾನು ಕಾಲೇಜ್ ಲೈಫ್ ಅಲ್ಲಿ ಇರ್ಬೇಕಾದ್ರೆ ಆಸ್ ಎ ಟ್ರೈಂಗ್ ಅಟಿಟ್ಯೂಡ್ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಅಂಡ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನೋ ಐಡಿಯಾಸ್ ನನ್ಗೆ ಏನಾಗುತ್ತೆ ಮುಂದೆ ಫ್ಯೂಚರ್ ಅಲ್ಲಿ, ನಾನು ಏನ್ ಆಗ್ಬೋದು ಅಂಡ್ ಈ ಇಂಡಸ್ಟ್ರಿ ನನ್ಗೆ ಹೇಗೆ ಚೇಂಜ್ ಮಾಡುತ್ತೆ, ಏನು ಐಡಿಯಾಸ್ ಇರ್ಲಿಲ್ಲ. ಫಸ್ಟ್ ಆಫ್ ಆಲ್ ಆಸ್ ಎ ಟ್ರೈಂಗ್ ಅಟಿಟ್ಯೂಡ್ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಎಲ್ಲರೂ ಮಾಡ್ತಿದ್ದಾರೆ, ಸೀನಿಯರ್ಸ್ ಮಾಡ್ತಿದ್ದಾರೆ, ಜೂನಿಯರ್ಸ್ ಮಾಡ್ತಿದ್ದಾರೆ ಅಂಡ್ ಲೇಡೀಸ್ ಮಾಡ್ತಿದ್ದಾರೆ. ನೋಡಿದ್ರೆ ನನ್ಗೊಂಥರ ಇವ್ರೆಲ್ಲರೂ ಮಾಡ್ತಿದ್ದಾರೆ, ನನ್ ಕೈಲಿ ಏನಕ್ಕಾಗಲ್ಲ, ನಾನು ಏನೋ ಇರ್ಬೋದು ಇಲ್ಲಿ, ಇಷ್ಟು ಲೆವೆಲ್ ಲೈಫ್ ಸ್ಟೈಲ್ ಇದೆ, ಎಲ್ಲರೂ ಚೇಂಜಸ್ ಆಗ್ತಿದ್ದಾರೆ, ಪ್ರತಿಯೊಬ್ಬರ ಹತ್ರ ಸ್ಕಿಲ್ಸ್ ಇಂಪ್ರೂವ್ಮೆಂಟ್ ಆಗ್ತಿದೆ ಅಂದ್ರೆ ಏನೋ ಇದೆ, ನಾನು ಕೂಡ ಸ್ಟಾರ್ಟ್ ಮಾಡೋಣ ಅಂತ ನಾನು ಸ್ಟಾರ್ಟ್ ಮಾಡಿದೆ ಸಿಂಪಲ್ ಟ್ರೈಂಗ್ ಅಟಿಟ್ಯೂಡ್ ಅಲ್ಲಿ. ಆ ಟೈಮ್ ಅಲ್ಲಿ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ 10,000 rupees ಪ್ಯಾಕೇಜ್ ನ ತಗೊಂಡು ಸ್ಟಾರ್ಟ್ ಮಾಡಿದೆ. 10,000 rupees ವೆರಿ ಬಿಗ್ ಅಮೌಂಟ್, ಐ ನೋ, ಬಟ್ ಅವತ್ ನನ್ನ ಹತ್ರನೂ ಇರ್ಲಿಲ್ಲ, ಅರೇಂಜ್ ಮಾಡಿದೆ, ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ಲೈಫ್ ಅಲ್ಲಿ ಸ್ವಲ್ಪ ಡಿಸಿಷನ್ ಆಯ್ತು ತಗೋಬೇಕಾಗಿ ಬರುತ್ತೆ. ಯಾಕಂದ್ರೆ ಇಲ್ಲಿವರೆಗೂ ನಾವು ಏನೇ ಮಾಡಿದೇವೆ ನೋಡಿ, ಬೇರೆ ಯಾರು ನಮ್ಗೆ ಏನೋ ಸಜೆಸ್ಟ್ ಮಾಡಿರ್ತಾರೆ. ನೀವು ಇಂಜಿನಿಯರಿಂಗ್ ಮಾಡ್ತಿದ್ರ, ನಿಮ್ಗೆ ಯಾರೋ ಸಜೆಸ್ಟ್ ಮಾಡಿರ್ತಾರೆ. ನೀವು ಸಿವಿಲ್ ತಗೊಂಡಿದ್ರ, ಅದನ್ನು ಸಜೆಸ್ಟ್ ಮಾಡಿರ್ತಾರೆ. ಅಂಡ್ ನೀವು ಅನ್ಕೊಂಡ್ರೆ ಡ್ರೀಮೇ ಬೇರೆ ಇರುತ್ತೆ, ಆಗ್ತಿರೋದು ಬೇರೆನೆ ಆಗ್ತಿರುತ್ತೆ. ಆ ತರ ಅನ್ಕೊಂಡು ಇವತ್ತು ಲೈಫ್ ಅಲ್ಲಿ ನಾನು ಸ್ವಂತ ಡಿಸಿಷನ್ ಒಂದು ತಗೊಂಡೇ ಇಲ್ಲ. ನಾನು ಒಂದಾದ್ರೂ ಸ್ವಂತ ಡಿಸಿಷನ್ ತಗೊಳ್ಳೋಣ ಲೈಫ್ ಅಲ್ಲಿ, ಸೊ ದಟ್ ಅಲ್ಲಾದ್ರೂ ಚೇಂಜಸ್ ಆಗುತ್ತೆ ನೋಡೋಣ ಅಂತ ನಾನು ಸ್ವಂತ ಡಿಸಿಷನ್ ತಗೊಂಡೆ. ಲೈಫ್ ಅಲ್ಲಿ ಫಸ್ಟ್ ಸೆಲ್ಫ್ ಡಿಸಿಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಸ್ಟಾರ್ಟ್ ಮಾಡಿದೆ. ಇದಕ್ಕೆ ಸ್ಟಾರ್ಟ್ ಮಾಡಿದೆ, ಅಪ್ಪ ಅಮ್ಮ ತುಂಬಾ ಕಷ್ಟ ಪಡ್ತಿದ್ರು ನನ್ಗೋಸ್ಕರ ಎಜುಕೇಶನ್ ಓದಕ್ಕೆ, ಲೋನ್ ತಗೊಂಡು ಫೀಸ್ ನ ಪೇ ಮಾಡ್ತಿದ್ರು. ಅಂಡ್ ಪಾಕೆಟ್ ಮನಿ, ನನ್ ಪಾಕೆಟ್ ಮನಿ ಹಾಕಕ್ಕೆ ಅವ್ರ ಹತ್ರ ದುಡ್ಡು ಇರ್ಲಿಲ್ಲ. ಪಾಕೆಟ್ ಮನಿ ಕೂಡ ನಾನು ಕೇಳ್ತಿರ್ಲಿಲ್ಲ, ಅವ್ರ ಪಾಕೆಟ್ ಮನಿ ಹಾಕ್ತಿರ್ಲಿಲ್ಲ. ಆ ಟೈಮ್ ಈ ತರ ಫೀಲ್ ಮಾಡ್ತಿದ್ದೆ, ಹೇಗ್ ನನ್ನ ಲೈಫ್ ಮುಂದೆ. ಅಂಡ್ ಫಸ್ಟ್ ಇಯರ್ ಎಂಟ್ರಿ ಮಾಡಿದಾಗ ಈ ತರ ಹೋಪ್ ಇತ್ತು, ಇಂಜಿನಿಯರಿಂಗ್ ಫೈನಲ್ ಇಯರ್ ಕಂಪ್ಲೀಟ್ ಆದ ತಕ್ಷಣ 1 lakh rupees ಮಂತ್ ಇನ್ಕಮ್ ಪಕ್ಕ ಸಿಗುತ್ತೆ ನನಗೆ. ಇನ್ನೇನು 4 years ಡಿಗ್ರಿ ಮುಗಿಸೋದು ಅಷ್ಟೇ. 4 years ಆದ್ಮೇಲೆ ನನ್ನ ಲೈಫ್ ಸಟ್ಲು ಹ್ಯಾಶ್. ಈ ತರ ಅನ್ಕೊಂಡ್ ಫಸ್ಟ್ ಇಯರ್ ಅಡ್ಮಿಷನ್ ತಗೊಂಡಿದ್ದೆ. ಫಸ್ಟ್ ಇಯರ್ ಕಂಪ್ಲೀಟ್ ಆದಂಗೆ ಅರ್ಥ ಆಯ್ತು. ಸೀನಿಯರ್ ಪಾಸ್ಔಟ್ ಆದ್ರು, ಒಬ್ಬರಿಗೆ ಪ್ಲೇಸ್ಮೆಂಟ್ ಆಗ್ತಿಲ್ಲ, ಜಾಬ್ ಆಗ್ತಿಲ್ಲ, ಮನೇಲಿ ಕೂತ್ಕೋತಿದ್ದಾರೆ. ನನ್ನ ಹೋಪ್ 1 lakh rupees ಇದ್ದಿದ್ದು 10,000 rupees ಬಂದ್ಬಿಡ್ತು. 10,000 rupees ಮಂತ್ ಸ್ಯಾಲರಿ ಸಿಕ್ಕರೆ ಸಾಕಪ್ಪ ಅನ್ನೋ ಸಿಚುವೇಶನ್ ಫೀಲ್ ಅವರಕ್ ಸ್ಟಾರ್ಟ್ ಆಯ್ತು. ಅವತ್ ನಾನು ಯೋಚನೆ ಮಾಡಿದೆ, ನಾನು ಅನ್ಕೊಂಡಿರೋ ಡ್ರೀಮ್ ಅಲ್ಲಿದೆ ಅಂಡ್ ನಾನು ಅಷ್ಟು ಹೋಪ್ ಇದೆ, ನಾನು ಏನಾದ್ರು ಮಾಡ್ಲೇಬೇಕು, ಆ ಇನ್ಕಮ್ ನ ಟಚ್ ಮಾಡ್ಲೇಬೇಕು, ನಾನು ಹ್ಯಾಪಿಯಾಗಿರ್ಲೇಬೇಕು ಅನ್ಕೊಂಡು ಆ ಟೈಮಲ್ಲಿ ಸರ್ಚ್ ಮಾಡ್ತಿದ್ದೆ. ಆ ಟೈಮಲ್ಲಿ ಒಂದು ಆಪರ್ಚುನಿಟಿ ಸಿಕ್ತು. ಇವತ್ತು ನಿಮ್ ಮುಂಗಡೆ ಯಾವ ಸಿಗ್ತಿದೆ, ಒಬ್ಬ ಅನ್ನೋನ್ ಪರ್ಸನ್ ಅಂಡ್ ಆಫ್ಲೈನ್ ಅಲ್ಲಿ ನನಗೆ ಪ್ರೆಸೆಂಟೇಶನ್ ಸಿಕ್ತು. ಹೀಗೆ ಒಂದು ಪಾರ್ಕ್ ಅಲ್ಲಿ ಕುತ್ಕೊಂಡು ಡಿಸ್ಕಷನ್ ಆಯ್ತು. ಅಂಡ್ ಅವತ್ತು ಡಿಸ್ಕಷನ್ ಆದ ತಕ್ಷಣ ನಾನು ಸ್ಟೆಪ್ ತಗೊಂಡೆ, ಸ್ಟಾರ್ಟ್ ಮಾಡೋಣ ಅಂತ. ಸೊ ಅವತ್ತಿಂದ ಇವತ್ತು ಕಂಪ್ಲೀಟ್ಲಿ ನನ್ನ ಲೈಫ್ ಚೇಂಜ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಚೇಂಜಸ್ ತುಂಬಾ ಆಗಿದೆ, ಟ್ರಾನ್ಸ್ಫಾರ್ಮೇಶನ್ ತುಂಬಾ ಆಗಿದೆ. ಬಿಕಾಸ್ ಆಫ್ ದಿಸ್ ಆಪರ್ಚುನಿಟಿ ನನಗೆ ಚಾನ್ಸ್ ಸಿಕ್ತು ಥ್ರೂಔಟ್ ದಿ ಇಂಡಿಯಾ ಟ್ರಿಪ್ ಮಾಡಕ್ಕೆ, ಸ್ವಂತ ಮನೆಯಿಂದ, ಸ್ವಂತ ದುಡ್ಡಿಂದ. ಅಂಡ್ ಸ್ವಂತ ಬೈಕ್ ತಗೊಂಡೆ. ನಾನು ಸ್ವಂತ ದುಡ್ಡಿಂದ ಒಂದು NS ಅಂತ ಪಲ್ಸರ್ ಬೈಕ್, ನನ್ನ ಡ್ರೀಮ್ ಬೈಕ್ ಇತ್ತು. ಆ ಕಾಲೇಜ್ ಲೈಫ್ ಅಲ್ಲೇ ತಗೊಂಡೆ. ನಿಮ್ಗೆಲ್ಲ ಎಷ್ಟೋ ಜನಕ್ಕೆ ಡ್ರೀಮ್ ಬೈಕ್ ಅಂತ ಇರುತ್ತೆ, ಕಾಲೇಜ್ ಲೈಫ್ ಅಲ್ಲಿ ಇದ್ರೆ ಇನ್ನೂ ಮಜಾ ಬರುತ್ತೆ. ಆಮೇಲೆ ಎಷ್ಟೋ ಜನಕ್ಕೆ ಇದು ಡ್ರೀಮ್ ಇರುತ್ತೆ, ಸ್ವಂತ ಮೊಬೈಲ್ ತಗೋಬೇಕು. ಏನ್ ಖರ್ಚು ಮಾಡಿದ್ರು ಸ್ವಂತ ದುಡ್ಡಿಂದ ಖರ್ಚು ಮಾಡ್ಬೇಕು. ನೀವು ಬ್ಲೇಜರ್ ತಗೋತೀರಾ, ಆ ಸ್ವಂತ ದುಡ್ಡಿಂದ ತಗೊಳ್ಳಿ. ಏನು ಆತರ ಡ್ರೀಮ್ಸ್ ಇರುತ್ತೆ. ನನ್ಗೂ ಆತರ ಇತ್ತು. 1 rupees ನನ್ನ ಪೇರೆಂಟ್ಸ್ ಇಂದ ಕೇಳ್ಬಾರ್ದು, ಪ್ರತಿ ಒಂದು ನನ್ನ ದುಡ್ಡಿಂದ ನಾನೇ ಖರ್ಚು ಮಾಡ್ಬೇಕು ಅಂತ. ನಾನು ಹತ್ತತ್ರ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಒಂದು 3 ಇಂದ 4 ಬ್ಲೇಜರ್ ತಗೊಂಡಿದ್ದೀನಿ. ಒಂದು ಬ್ಲೇಜರ್ ಕಾಸ್ಟ್ ಬಂದ್ಬಿಟ್ಟು 8,000 rupees, 6,000 rupees ಸ್ವಂತ ದುಡ್ಡಿಂದ. ಅಂಡ್ ಬ್ರಾಂಡೆಡ್ ನ ತಗೊಂಡಿದ್ದೀನಿ. ಆಲ್ ಓವರ್ ಇಂಡಿಯಾ ಕೂಡ ಟೂರ್ ಮಾಡಿದೀನಿ, ಟ್ರಿಪ್ಸ್ ಸುತ್ತಾಡಿದೀನಿ, ರೆಸಾರ್ಟ್ಸ್ ಆಗ್ಲಿ ಎಲ್ಲಾ ಕಡೆನೂ ಸುತ್ತಾಡಿದೀನಿ ಸ್ವಂತ ದುಡ್ಡಿಂದ. ಎಲ್ಲರಿಗೂ ಅದು ಡ್ರೀಮ್ ಇರುತ್ತೆ, ನಾನು ಸ್ವಂತ ದುಡ್ಡಿಂದ ಎಲ್ಲಾನು ಎಂಜಾಯ್ಮೆಂಟ್ ಮಾಡ್ಬೇಕಂತ. ಬಿಕಾಸ್ ಆಫ್ ದಿಸ್ ಅಪರ್ಚುನಿಟಿ, ಈ ಒಂದು ಅಪರ್ಚುನಿಟಿ ನನ್ಗೆ ಆಲ್ ಓವರ್ ಹೆಲ್ಪ್ ಮಾಡ್ತು. ಸೊ ದಟ್ ನನ್ನ ಡ್ರೀಮ್ಸ್ ನ ಕಮ್ ಟ್ರೂ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಕಾಲೇಜ್ ಲೈಫ್ ಅಲ್ಲಿ ಇರ್ಬೇಕಾದ್ರೆ ನನಗೊಂದು ಅಪರ್ಚುನಿಟಿ ಸಿಕ್ತು, ನನ್ನನ್ನು ನಾನು ರಿಪ್ರೆಸೆಂಟ್ ಮಾಡಕ್ಕೆ ಥೌಸಂಡ್ಸ್ ಆಫ್ ಪೀಪಲ್ಸ್ ಮುಂದ್ಗಡೆ. ನಾನು 1 minute ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಯಾವಾಗಲೂ ಇದನ್ನ ಶೇರ್ ಮಾಡ್ತೀನಿ, ಬಟ್ ತುಂಬಾ ಟೈಮ್ ಇದನ್ನ ಶೇರ್ ಮಾಡಲ್ಲ. ನೀವು ಫಸ್ಟ್ ನಾನು ಮೀಟಿಂಗ್ ಸ್ಟಾರ್ಟ್ ಆಗ್ಬೇಕಾದ್ರೆ ಒಂದು ಎಂಟ್ರಿ ನೋಡಿದ್ರಿ, ಮೋಹನ್ ಜಿ, ಅದು ವಿಡಿಯೋನ ಇನ್ನೊಂದ್ಸರಿ ಹಾಕ್ತೀರಾ ಪ್ಲೀಸ್? ಎಸ್ ಸರ್. ಈ ವಿಡಿಯೋನ ನೋಡಿ
ಅದನ್ನ ನೀವು ಫೀಲ್ ಮಾಡಿ. ಸೊ ಇದು ಯಾವತ್ತೂ ನಾನು ವಿಡಿಯೋ ನೋಡ್ತಿರ್ತೀನಿ, ನನ್ನ ಆ ವಿಡಿಯೋ ನೋಡಿದ ತಕ್ಷಣ ನಾನೇ और इनके नाम के अंदर एक राशि आता है, इनको टीम बनने टीम को किसी काशीनाथ कहीं जाने की जरूरत नहीं है, क्योंकि इनका नाम है किसको काशीनाथ। ಇದನ್ನ ನಾನು ಏನಕ್ಕೆ ಪ್ಲೇ ಮಾಡಕ್ ವಾಪಸ್ ಹೇಳಿದೆ ಅಂತಂದ್ರೆ, ಎಷ್ಟು ಜನ ಇದು ಡ್ರೀಮ್ ಇರುತ್ತೆ ಹೇಳಿ, ನನಗೂ ಡ್ರೀಮ್ ಇತ್ತು ನಿಜವಾಗ್ಲು. ಸೊ ನೀವು 5 ಸ್ಟಾರ್ ಹೋಟೆಲ್ ಅಲ್ಲಿ ಸ್ಟೇ ಮಾಡಿರ್ತೀರಾ ಅಂಡ್ ಫುಲ್ ನೈಟ್ ಅಲ್ಲಿ ಎಂಜಾಯ್ಮೆಂಟ್ ಮಾಡಿರ್ತೀರಾ ಫ್ರೀ ಆಫ್ ಕಾಸ್ಟ್ ಅಲ್ಲಿ. ಅಂಡ್ ನೆಕ್ಸ್ಟ್ ಮಾರ್ನಿಂಗ್ ಸೆಷನ್ ಇರುತ್ತೆ, ಒಂದು ಆಡಿಟೋರಿಯಂ ಅಲ್ಲಿ ಹಾಲ್ ಬುಕ್ ಆಗಿರುತ್ತೆ, ಥೌಸಂಡ್ಸ್ ಆಫ್ ಪೀಪಲ್ಸ್ ನಿಮ್ಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಅಂಡ್ ನೀವು ಆ ಹೋಟೆಲ್ ಅಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಸೂಟ್ ಬೂಟ್ ಎಲ್ಲ ಹಾಕೊಂಡು ಮಸ್ತ್ ರೆಡಿ ಆಗಿರ್ತೀರಾ. ಅಂಡ್ BMW ಕಾರ್ ಹೋಟೆಲ್ ಹತ್ರ ಬರುತ್ತೆ, 5 ಸ್ಟಾರ್ ಹೋಟೆಲ್ ಹತ್ರ ಬರುತ್ತೆ ಪಾರ್ಕಿಂಗ್ ಅಲ್ಲಿ. BMW ಕಾರ್ ಅಲ್ಲಿ ಬಂದು ನಿಮ್ಗೆ ಕೇಳ್ತಾರೆ, ಸರ್ ಪ್ಲೀಸ್ ಕಾರ್ ಬಂದಿದೆ ಬನ್ನಿ ನೀವು ಅಂತ. ಅಂಡ್ ನೀವು ಬರ್ತೀರಾ, ಬಂದ ಕಾರಲ್ಲಿ ಕುತ್ಕೋತೀರಾ. ಅಂಡ್ ಆ ಕಾರು ಆಲ್ಮೋಸ್ಟ್ 1 ಕಿಲೋಮೀಟರ್ ಇಂದ 2 ಕಿಲೋಮೀಟರ್ಸ್ ದೂರ ಇರುತ್ತೆ ಆಡಿಟೋರಿಯಂ ಇಂದ ಹೋಟೆಲ್. ಆ BMW ಕಾರಲ್ಲಿ ನೀವು ಬರ್ತೀರಾ, ಆಡಿಟೋರಿಯಂ ಹತ್ರ ಬರೋಣ, ಸೋ ಮೆನಿ ಪೀಪಲ್ಸ್ ನಿಮ್ಗೋಸ್ಕರ ವೇಟ್ ಮಾಡ್ತಿರ್ತಾರೆ, ಯಾರು ಯಾವಾಗ ಬರ್ತಾರೆ ಇನ್ನು ಅಂತ. ಅಲ್ಲ ವಿಂಡೋ ಓಪನ್, ಎಂಟ್ರಿ ಕಾರಿಂದ ಇಳಿದ ತಕ್ಷಣ ಎಲ್ಲರೂ ಕ್ಲಾಪ್ಸ್ ಹೊಡಿತಾರೆ, ಕಿರ್ಚಾಡ್ತಾರೆ, ಫೋಟೋಸ್ ತಗೋತಾರೆ. ಅಂಡ್ ಆಮೇಲೆ ಆಡಿಟೋರಿಯಂ ಎಂಟ್ರಿ ಆದ ತಕ್ಷಣ ಅಲ್ಲಿ ಒಳಗಡೆ ಎಷ್ಟೋ ಜನ ಕಾಯ್ತಿರ್ತಾರೆ. ಅಂಡ್ ಸ್ಟೇಜ್ ಮೇಲ್ಗಡೆ ಎಷ್ಟು ಜನಕ್ಕೆ ಇದು ಡ್ರೀಮ್ ಇರಲ್ಲ, ಅದು ಇಲ್ದೆಲ್ಲ ಆಗ್ತಿರೋದು ಜಸ್ಟ್ ನಿಮ್ ಬಗ್ಗೆ ಒಂದು 5 ಮಿನಿಟ್ಸ್ ಟೆಸ್ಟಿಮನಿ ಕೇಳಕ್ಕೆ ಇಷ್ಟೆಲ್ಲ ಜನ ಕಾಯ್ತಿರ್ತಾರೆ. ಇದು ಲೈಫ್ ಸ್ಟೈಲು. ನಾನು ಹೇಳ್ತೀನಿ, ಇದು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗೋದು. ನೀವು ಕೋಟಿ ಕೊಟ್ಟರು ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲಿ ಸಿಗಲ್ಲ. ನಿಮ್ದು ಮಂತ್ರಿ ಸ್ಯಾಲ್ರಿ ಬಂದ್ಬಿಟ್ಟು 2 lakhs rupees ಮಂತ್ ಇದ್ರು ಕೂಡ ಈ ತರ ಲೈಫ್ ಸ್ಟೈಲು ಕ್ಲಾಪ್ಸ್ ಅಂತಾರಲ್ಲ, ನೀವು ಅಲ್ಲಿ ಕುತ್ಕೊಂಡವ್ರಿಗೆ 10 ಕೋಟಿ ಕೊಟ್ಟು ಕ್ಲಾಪ್ಸ್ ಹೊಡಿ ಅಂತಂದ್ರೆ ಆ ಲೆವೆಲ್ ಅಲ್ಲಿ ಕ್ಲಾಪ್ಸ್ ಬರಲ್ಲ, ಅಷ್ಟು ಜೋಶ್ ಬರಲ್ಲ. ಬಟ್ ಇದೊಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಈ ತರ ಜೋಶು, ಈ ತರ ರೆಸ್ಪೆಕ್ಟ್, ನೇಮ್ ಫ್ರೇಮ್, ಐಡೆಂಟಿಟಿನ ನೀವು ಬಿಲ್ಡ್ ಮಾಡ್ಬೇಕಾಗೋದು. ಸೊ ಈ ತರ ನಾನು ಅಚೀವ್ ಮಾಡಿದೆ ಲೈಫ್ ಅಲ್ಲಿ, ಕಾಲೇಜ್ ಲೈಫ್ ಅಲ್ಲಿ ಇರ್ಬೇಕಾರೆ. ಅಂಡ್ ಥ್ಯಾಂಕ್ಸ್ ಟು ಗಾಡ್ ಅಂಡ್ ಥ್ಯಾಂಕ್ಸ್ ಟು ದಿಸ್ ಇಂಡಸ್ಟ್ರಿ. ಅಂಡ್ ನನ್ಗೆ ಈ ಡ್ರೀಮ್ ಕೂಡ ಇತ್ತು,